ಸೊ 2025 ಇವಾಗ ಮುಗಿತಾ ಬಂದಿದೆ. ಸೊ ದಿಸ್ ವಿಲ್ ಬಿ ದ ಲಾಸ್ಟ್ ವಿಡಿಯೋ ಆಫ್ 2025. ಸೊ ಫ್ರೆಶ್ ಆಗಿ ನೆಕ್ಸ್ಟ್ 2026 ಒಳ್ಳೆ ವೀಡಿಯೋಸ್ ಬರುತ್ತೆ ನಿಮಗೆ, ಒಳ್ಳೆ ಮೋಟೋ ವ್ಲಾಗ್ಸು, ಒಳ್ಳೆ ಇನ್ಫಾರ್ಮೇಟಿವ್ ಕಂಟೆಂಟು ಡೆಫಿನೆಟ್ಲಿ ಬರುತ್ತೆ ನಿಮಗೆ, ಡೋಂಟ್ ವರಿ. ಸೊ ದಿಸ್ ಇಯರ್ ಅಗೇನ್ ಒಂದು ಶಾರ್ಟ್ ನೋಟ್ ಹೇಳ್ಬಿಡ್ತೀನಿ, ಆಮೇಲೆ ದ ವಿಡಿಯೋ ಕಡೆ ದ ಟಾಪಿಕ್ ಕಡೆ ಮೂವ್ ಆಗೋಣ. ಈಸ್ ದ್ಯಾಟ್ ದಿಸ್ ಇಯರ್ ವಾಸ್ ಅಮೇಝಿಂಗ್. ನಿಜ ಹೇಳಬೇಕಂದ್ರೆ ಲೈಕ್ ನಾನು ಏನು ಪ್ಲ್ಯಾನ್ ಮಾಡಿದೆ ಓವರಾಲು ಇನ್ ಟರ್ಮ್ಸ್ ಆಫ್ ನಾನು ಟ್ರಿಪ್ಸ್ ಯಾವುದೇ ಥರ ಹೋಗಬೇಕು, ಇನ್ಫಾರ್ಮೇಟಿವ್ ಕಂಟೆಂಟ್ ಏನೇನು ಮಾಡಬೇಕು, ಆರ್ ಗ್ಯಾಜೆಟ್ಸ್ ಬೇಸಿಕಲಿ ಟು ಶೂಟ್ ಆಲ್ ದಿಸ್, ಲೈಕ್ ಪಾಕೆಟ್ 3 ಆಗಿರಲಿ, ಆಸ್ಮೋ 360 ಆಗಿರಲಿ, ರೀಸೆಂಟ್ಲಿ ನೀವು ನೋಡಿರ್ಬೋದು ಸೈಕಲ್ ಬ್ಲಾಗಲ್ಲಿ. ಸೊ ಅಂಡ್ ಬೇಸಿಕಲಿ ಇದು ಶಾರ್ಟ್ ವೀಡಿಯೋ. ಸೊ ಅದರಲ್ಲಿ ನಾನು ಸಿನಿಮ್ಯಾಟಿಕ್ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಚೆನ್ನಾಗಿತ್ತು. ಸೊ ಐ ಫೆಲ್ಟ್ ದಟ್ ಇಟ್ ವಾಸ್ ಅ ಗುಡ್ ಡಿಸಿಷನ್ ಟು ಬೈ ದ DJ ಆಸ್ಮೋ 360. ನನಗೆ ಏನು ಬೇಕಿದೆ ಅದು ಡೆಲಿವರ್ ಮಾಡಿದೆ ಅದು. ಸೊ ಪಾಕೆಟ್ 3 ಅಂತೂ ಸೂಪರಾಗಿ ಡೆಲಿವರ್ ಮಾಡ್ತು ಆಲ್ಮೋಸ್ಟ್ ಇನ್ ಆಲ್ ದ ಟ್ರಿಪ್ಸ್ ಐ ಹ್ಯಾವ್ ವೆಂಟು. ಎಸ್ಪೆಷಲಿ ನಂಗೆ ಅನಿಸ್ತು ದ ಲಾಸ್ಟ್ ಟ್ರಿಪ್ಪು ದ ಮಂಗಳೂರು ಗೋಕರ್ಣ ಆ್ಯಂಡ್ ಹಂಪಿ ಟ್ರಿಪ್ಪಲ್ಲಿ ಬ್ಯೂಟಿಫುಲ್ ಸಿನಿಮ್ಯಾಟಿಕ್ ಶಾರ್ಟ್ಸ್ನ ಶೂಟ್ ಮಾಡ್ತು. ಆ್ಯಂಡ್ ಆಲ್ಸೋ ದಸರಾದಲ್ಲೂ ವಿಚ್ ಐ ಡಿಂಟ್ ಎಕ್ಸ್ಪೆಕ್ಟು. ಐ ನ್ಯೂ ದಟ್ ಅದು ನೈಟ್ ಟೈಮಲ್ಲಿ ಚೆನ್ನಾಗಿ ಶೂಟ್ ಮಾಡೋದಂತ, ಬಟ್ ಸಕ್ಕದಾಗಿ ಶೂಟ್ ಮಾಡಿದೆ. ದಟ್ ವಾಸ್ ಅ ವೆರಿ ಡಿಫ್ರೆಂಟ್ ಡಿಸಿಷನ್. ಯೂಶಲಿ ನೀವು ನಂದು ಅಟ್ಲೀಸ್ಟ್ ಸೈಕಲು ಅಥವಾ ಮೋಟರ್ ಸೈಕಲ್ ಎಲ್ಲೋ ಆ ಕಡೆ ಹೋಗೋದು ನೋಡ್ತಿರ್ತೀರ, ನಾನು ವಾಕ್ ಮಾಡ್ಕೊಂಡು ಒಂದು ಏನೋ ಟ್ರೈ ಮಾಡಿದೆ ಡಿಸಿಷನು. ಸೊ ಇಟ್ ವರ್ಕ್ ಔಟ್ ವೆಲ್ಲು, ಚೆನ್ನಾಗಿ ಶೂಟ್ ಮಾಡ್ತು ದ ಮೈಸೂರು ದಸರಾ ಈವೆಂಟ್. ಇಟ್ ನಾಟ್ ಜಸ್ಟ್ ಕ್ಯಾಪ್ಚರ್ಡ್ ದ ಬ್ಯೂಟಿಫುಲ್ ಲೈಕ್ ಪ್ಯಾಲೇಸಸ್ ಲೈಟಿಂಗು, ಬಟ್ ಆಲ್ಸೋ ಪೀಪಲ್ಸ್ ಇಮೋಷನ್ಸ್ ನಾನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತು. ದಟ್ ವಾಸ್ ಗ್ರೇಟು. ಆ್ಯಂಡ್ ಸಾಕಷ್ಟು ವೀಡಿಯೋಸ್ಗೆ ನಿಮ್ಮದು ಅಪ್ರಿಸಿಯೇಷನ್ ಬಂದಿದೆ. ಸ್ವಲ್ಪ ಕ್ರಿಟಿಸಿಸಮ್ ಬಂದಿದೆ ಕೆಲವು ವೀಡಿಯೋಸಲ್ಲಿ, ದಟ್ ಇಸ್ ಟೋಟಲಿ ಎಕ್ಸೆಪ್ಟೇಬಲು. ಡೆಫಿನೆಟ್ಲಿ ನಾನು ಅದನ್ನು ಇಂಪ್ರೂವ್ ಮಾಡ್ತೀನಿ ನೀವು ಹೇಳಿದ್ರಲ್ಲಿ, ಬಟ್ ದಟ್ ವಾಸ್ ರಿಯಲಿ ಗ್ರೇಟು. ಆ್ಯಂಡ್ ಐ ಥಿಂಕ್ ದ ಟಾಪ್ ವೀಡಿಯೋಸ್ ನೀವು ನೋಡೋದಾದ್ರೆ ಐ ಥಿಂಕ್ ನನಗೆ ಈ ವರ್ಷ ದ ಶಾರ್ಟ್ ವೀಡಿಯೋ ಸ್ಕ್ರಾಂಬ್ಲರ್ 400X ವರ್ಸಸ್ XC ಮೇಲೆ ಸಾಕಷ್ಟು ವ್ಯೂಸ್ ಬಂತು. ಸೊ ದಟ್ ವಾಸ್ ಗ್ರೇಟ್. ಐ ಥಿಂಕ್ ಅದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನಿಸ್ತು. ಆ್ಯಂಡ್ ಎಸ್ ಅದರ ಕ್ರಿಟಿಸಿಸಮ್ ಬಂದಿದೆ, ಬಟ್ ಎಸ್ ಫೈನ್. ಒಬ್ಬೊಬ್ಬರಿಗೆ XC ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ X ಇಷ್ಟ ಆಗುತ್ತೆ. ಸೊ ದಟ್ ಇಸ್ ಫೈನ್, ಟೋಟಲಿ ಫೈನ್ ನನಗೆ. ಬಟ್ ಓವರ್ ಆಲ್ ನನಗೆ ಎಸ್ಪೆಷಲಿ ಟ್ರಿಪ್ಸ್ ಅಂತೂ ನಾನು ಏನು ಪ್ಲಾನ್ ಮಾಡಿದೆ ಅದೇ ಥರ ಆಯಿತು. ಎಸ್ಪೆಷಲಿ ದ ಲಾಸ್ಟ್ ಟ್ರಿಪ್ಪು ಬ್ಯೂಟಿಫುಲ್ ಸನ್ಸೆಟ್ ನೋಡೋ ಥರ ಅವಕಾಶ ಸಿಕ್ತು. ಹಂಪಿಯಲ್ಲಿ ಸಖತ್ತಾಗಿ ಆಗುತ್ತೆ ಟ್ರಿಪ್ ಅಂತ ನನಗೆ ಗೊತ್ತಿತ್ತು, ಬಟ್ ಮಂಗಳೂರಲ್ಲಿ ಐ ಥಿಂಕ್ ವಾಸ್ ಎ ನೆಕ್ಸ್ಟ್ ಲೆವೆಲ್. ನನಗೆ ಆ ಥರ ಫೀಲಿಂಗು, ಪ್ರಾಪರ್ ಸನ್ಸೆಟ್ ನೋಡೋ ಥರ ಅವಕಾಶ ಸಿಕ್ತು. ಸೊ ದ್ಯಾಟ್ ವಾಸ್ ರಿಯಲಿ ರಿಯಲಿ ಗ್ರೇಟು. ಸೊ ಯಾ, ಸೊ ಎನಿವೆ ಇವಾಗ ಟಾಪಿಕ್ ಕಡೆ ಮೂವ್ ಆಗೋಣ. ಸೊ ಟಾಪಿಕ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಿಂಟ್ ಮಾಡಿಬಿಟ್ಟಿದ್ದೆ ನಿಮಗೆ ಯಾವುದ್ರ ಬಗ್ಗೆ ಮಾಡ್ತೀನಿ ಅಂತ. ಸ್ವಲ್ಪ ರೋಡ್ಸ್ ಬಗ್ಗೆ, ಸ್ವಲ್ಪ ಸಿಟಿ ಬಗ್ಗೆ, ಸ್ವಲ್ಪ ಪ್ಲ್ಯಾನಿಂಗ್ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ವೀಡಿಯೋ ಈಸ್ ರಿಗಾರ್ಡಿಂಗ್ ಹೌ ಟು ಮೇಕ್ ಆ್ಯನ್ ಐಡಿಯಲ್ ಸಿಟಿ ಫಾರ್ ಟ್ರಾನ್ಸ್ಪೋರ್ಟು. ಸೊ ಬೇಸಿಕಲಿ ಯಾವ ಥರ ಪ್ಲ್ಯಾನಿಂಗ್ ಮಾಡಬೇಕು ಸಿಟಿನ, ಸೊ ದ್ಯಾಟ್ ಇಟ್ ಬಿಕಮ್ಸ್ ಅ ಬ್ಯೂಟಿಫುಲ್ ಸಿಟಿ, ಅಮೇಝಿಂಗ್ ಸಿಟಿ ಫಾರ್ ಟ್ರಾನ್ಸ್ಪೋರ್ಟ್ ಓವರ್ ಆಲು. ಸೊ ನಿಮಗೆ ಗೊತ್ತು ಟ್ರಾನ್ಸ್ಪೋರ್ಟಲ್ಲಿ ನಿಮಗೆ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಒಂದು ಒಳ್ಳೆ ನಿಮ್ಮ ಹತ್ರ ಆಟೋಮೋಟಿವ್ ಇರಬೇಕು, ವೆದರ್ ಇಟ್ ಬಿ ಅ ಸೈಕಲ್ಲು, ವೆದರ್ ಇಟ್ ಬಿ ಅ 2 ವೀಲರು ಆರ್ ವೆದರ್ ಇಟ್ ಬಿ ಅ ಕಾರ್. ಸೊ ಇದು ನಿಮ್ಮ ಹತ್ರ ಚೆನ್ನಾಗಿದ್ದರೆ ಆಬ್ವಿಯಸ್ಲಿ ಯುವರ್ ಟ್ರಾವೆಲ್ ವಿಲ್ ಬಿ ವೆರಿ ಗುಡ್ಡು. ಸೆಕೆಂಡ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಈಸ್ ದ ಪಾತ್ ಆನ್ ವಿಚ್ ಯು ಆರ್ ಗೋಯಿಂಗ್ ಟು ರೈಡ್ ದ ವಾಟ್ ಎವರ್ ವೆಹಿಕಲ್ಸ್ ನೀವು. ಸೊ ದ್ಯಾಟ್ ಈಸ್ ಆಬ್ವಿಯಸ್ಲಿ ದ ರೋಡು. ಆ್ಯಂಡ್ ಆಲ್ಸೋ ತುಂಬ ಜನ ಮರೆತು ಬಿಡ್ತಾರೆ ಈಸ್ ದ್ಯಾಟ್ ಓಕೆ ನಾನು ಸೈಕಲ್ಲು, 2 ವೀಲರು, ಕಾರ್ ಬಗ್ಗೆ ಹೇಳಿದೆ, ಬಟ್ ಬಸ್ ಬಗ್ಗೆ ಹೇಳಿಲ್ಲ ನಾನು, ಮೆಟ್ರೋ ಬಗ್ಗೆ ಹೇಳಿಲ್ಲ, ಆರ್ ರೈಲ್ ಬಗ್ಗೆ. ಎಸ್, ರೈಲ್ವೇನೂ ತುಂಬ ಇಂಪಾರ್ಟೆಂಟು, ಅದ್ರ ಬಗ್ಗೆ ಬರ್ತೀನಿ. ಐ ಥಿಂಕ್ ಲಾಟ್ ಆಫ್ ಪೀಪಲ್ ಇಗ್ನೋರ್ ಮಾಡ್ತಾರೆ. ಸೊ ಬೇಸಿಕಲಿ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಸ್, ನಾವು ಯಾವಾಗಲೂ ಆಟೋಮೋಟಿವ್ ಕಂಟೆಂಟ್ ಕ್ರಿಯೇಟರ್ಸು ಯಾವಾಗಲೂ ವಿ ಆರ್ ಟಾಕಿಂಗ್ ಮೋಸ್ಟ್ಲಿ ಅಬೌಟ್ ಕಂಪ್ಯಾರಿಸನ್ ವೀಡಿಯೋಸು, ಅದು ಇದು. ಸ್ವಲ್ಪ ಟೈಮ್ ನಾವು ಆಬ್ವಿಯಸ್ಲಿ ದ ಗ್ಯಾಜೆಟ್ಸ್ ಬಗ್ಗೆನೂ ಮಾತಾಡ್ತೀವಿ, ಯಾವ ಥರ ಕಂಟೆಂಟ್ ಶೂಟ್ ಮಾಡಬೇಕಂತಲ್ಲ, ಬಟ್ ವಿ ಡೋಂಟ್ ಟಾಕ್ ಅಬೌಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದ್ಯಾಟ್ ಈಸ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಆ್ಯಂಡ್ ನಾನು ಒಂದೇ ಒಂದು ವೀಡಿಯೋ ಮಾಡಿದೆ ಇದಕ್ಕೆ ರಿಗಾರ್ಡಿಂಗು ಸಿಟಿ ಬಸ್ಸಸ್ ಮೇಲೆ. ಆ್ಯಂಡ್ ಐ ನೋ ಅದಕ್ಕೆ ವ್ಯೂಸ್ ಜಾಸ್ತಿ ಬರಲ್ಲ ಅಂತ ನಂಗೆ ಮೊದಲೇ ಗೊತ್ತಿದ್ದು, ಬಟ್ ಸ್ಟಿಲ್ ಐ ಹ್ಯಾಡ್ ಟು ಮೇಕ್ ಇಟ್ ಬಿಕಾಸ್ ಐ ಫೆಲ್ಟ್ ರೆಸ್ಪಾನ್ಸಿಬಲ್ ಅಂತ ಅನಿಸ್ತು ಆಸ್ ಅ ಆಟೋಮೋಟಿವ್ ಕಂಟೆಂಟ್ ಕ್ರಿಯೇಟರ್. ದಟ್ ಎಸ್, ನಾವು ಪ್ರೈವೇಟ್ ವೆಹಿಕಲ್ ಬಗ್ಗೆ ಎಷ್ಟೇ ಮಾತಾಡ್ಬೋದು, ಬಟ್ ಇಫ್ ದ ಪಬ್ಲಿಕ್ ವೆಹಿಕಲ್ಸು ಅವ್ರದ್ದು ಸಪೋರ್ಟ್ ಇಲ್ಲ ಅಂದರೆ ಪ್ರೈವೇಟ್ ವೆಹಿಕಲ್ಸ್ದು ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರು ಫಾಲ್ ಆಗುತ್ತೆ. ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್ ಯು ವೈ ಆಲ್ಸೋ. ಆ್ಯಂಡ್ ರೈಟ್ ನೋ ಆಲ್ಸೋ ಐ ಆಮ್ ಸೀಯಿಂಗ್ ದ ಸೇಮ್ ಥಿಂಗು ಇನ್ ಇಂಡಿಯಾ. ಬಿಕಾಸ್ ಆಫ್ ದ್ಯಾಟ್ ವಿ ಆರ್ ನಾಟ್ ಏಬಲ್ ಟು ಪರ್ಚೇಸ್ ಬಿಗ್ ಕಾರ್ಸು ಆರ್ ಅಮೇಝಿಂಗ್ ಮೋಟರ್ ಸೈಕಲ್ಸು. ಐ ಮೀನ್ ಆಲ್ಮೋಸ್ಟ್ ನೀವು ನೋಡ್ಬಿಟ್ಟಿದ್ದೀರಾ, ಎಲ್ಲರೂ ಅಡ್ವೆಂಚರ್ ಬೈಕ್ ತಗೋ ಅಂತಲೇ ಹೇಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ನೆಸೆಸರಿಲಿ ಅವ್ರು ಅಡ್ವೆಂಚರ್ ಮಾಡಬೇಕು ಅವ್ರು ಟೂರಿಂಗ್ ಮಾಡಬೇಕು ಅಂತಲ್ಲ. ನಿಮ್ಮ ಸಿಟಿಯಲ್ಲಿರೋ ರೋಡ್ಸಲ್ಲಿ ನೀವು ಕರೆಕ್ಟಾಗಿ ಹೋಗೋಕ್ಕಾಗಲ್ಲ ಅಂತ ಅಡ್ವೆಂಚರ್ ಬೈಕ್ ತಗೋ ಅಂತ ಹೇಳೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ದಟ್ ಈಸ್ ವೈ ಐ ಫೀಲ್, ಅಗೇನ್ ಇದೊಂದು ಆ್ಯಕ್ಟಿವಿಸಮ್ ವೀಡಿಯೋ ಅಲ್ಲ, ಡೋಂಟ್ ವರಿ. ನಾನಿಲ್ಲಿ ಗ್ಯಾನ್ ಕೊಡೋಕೆ ಹೋಗಲ್ಲ, ಇಂಡಿಯಾದಲ್ಲೆಲ್ಲ ಸರಿ ನಡೀತಾ ಇಲ್ಲ ಅಂತಲ್ಲ. ಟು ಬಿ ವೆರಿ ಆನೆಸ್ಟು, ನಿಜ ಹೇಳಬೇಕಂದ್ರೆ ಇಂಡಿಯಾದ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದರೆ ಐ ಥಿಂಕ್ ಇಟ್ ಈಸ್ ವೆರಿ ಗುಡ್ ಆಲ್ರೆಡಿ. ನಿಜ ಹೇಳಬೇಕಂದ್ರೆ ಆ್ಯಕ್ಚುಲಿ ಐ ನೋ ನೀವು ಆ್ಯಕ್ಟಿವಿಸಮ್ ಪಾಯಿಂಟ್ ಆಫ್ ವ್ಯೂ ಅಂತ ತುಂಬ ಜನ ಹೇಳ್ತಾರೆ ಸರಿ ಇಲ್ಲ, ಅದು ಸರಿ ಇಲ್ಲ, ರೈಲ್ವೆ ಸ್ಟೇಷನ್ಸ್ ಚೆನ್ನಾಗಿಲ್ಲ, ಟ್ರ್ಯಾಕ್ ಇಲ್ಲ, ತುಂಬ ರಶ್ ಇರುತ್ತೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಹೇಳ್ತಾರೆ. ಆ್ಯಂಡ್ ಐ ವಿಲ್ ಕಮ್ ಟು ದ ರೈಲ್ವೆ ಸ್ಟೇಷನ್ ಎಸ್ಪೆಷಲಿ, ಅವ್ರ ದ ರೈಲ್ವೇಸ್ ಬಗ್ಗೆ ಮಾತಾಡ್ತೀನಿ. ಬಟ್ ಓವರ್ ಆಲ್ ಇಂಡಿಯಾದು ಇನ್ಫ್ರಾಸ್ಟ್ರಕ್ಚರು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾ ಚೆನ್ನಾಗಿದೆ. ಬಟ್ ನೀವು ಅದನ್ನು ಕಂಪೇರ್ ಮಾಡೋದಾದರೆ ಆವಾಗಲೇ ನಿಮಗೆ ಫಾಲ್ ಫ್ಯಾಟ್ ಆಗುತ್ತೆ ಅಷ್ಟೇ. ಬಟ್ ಎಸ್, ಇಂಪ್ರೂವ್ಮೆಂಟ್ಸ್ ಇದೆ, ಅದನ್ನು ನಾನು ಮೇ ಬಿ ಸಪ್ರೇಟ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಪೆಸಿಫಿಕಲಿ ಮೆಟ್ರೋದಲ್ಲಿ ಯಾವ ಥರ ಬೇಕು,
ಬೇಕು ಇಂಪ್ರೂವ್ಮೆಂಟ್ಸು, ಆ್ಯಂಡ್ ಮೆಟ್ರೋದಲ್ಲಿ ಐ ಥಿಂಕ್ ಇಟ್ಸ್ ಡೂಯಿಂಗ್ ಗುಡ್ ಓನ್ಲಿ. ರೈಲ್ವೇಸಲ್ಲಿ ಏನೇನು ಇಂಪ್ರೂವ್ಮೆಂಟ್ ಬೇಕಂತ ಸ್ಪೆಸಿಫಿಕ್ ವೀಡಿಯೋಸ್ ಮಾಡ್ತೀನಿ, ಇಲ್ಲಿ ನಾನು ತುಂಬ ಬ್ರಷ್ ಅಪ್ ಆನ್ ಮಾಡ್ತೀನಿ ಅಲ್ಲಿ. ಬಟ್ ಓವರ್ ಆಲ್ ನೀವು ನೋಡೋದಾದರೆ ದೇರ್ ಆರ್ 2 ಟೈಪ್ಸ್ ಆಫ್ ಪೀಪಲ್. ಓಕೆ, ಇಂಡಿಯಾದಲ್ಲಿ ಏನು ನಡೀತಾ ಇಲ್ಲ, ಏನೂ ಆಗ್ತಾನೆ ಇಲ್ಲ ಗುರು, ಎಲ್ಲ ಕಚಡನೇ ಆಗ್ತಾ ಇರೋದು, ಎಲ್ಲ ವೇಸ್ಟ್ ನಮ್ಮ ಕಂಟ್ರಿ ಅಂತ ಹೇಳೋರು ಇರ್ತಾರೆ. ಇನ್ನೊಬ್ರು ಏನು ಪ್ರಾಬ್ಲಮ್ ಇಲ್ಲ ಗುರು, ಏನು ಗುರು ಕಂಪ್ಲೇಂಟ್ ಮಾಡ್ತಾ ಇದೆಯಾ ಅಂತಲೂ ಹೇಳ್ತಾರೆ. ಐ ಆಮ್ ನಾಟ್ ದೋಸ್ 2 ಪೀಪಲ್. ಐ ಫೀಲ್ ದಟ್ ದೇರ್ ಆರ್ ಥಿಂಗ್ಸ್ ವಿಚ್ ಇಸ್ ವರ್ಕಿಂಗ್ ವೆರಿ ವೆಲ್, ಬಟ್ ದೇರ್ ಆರ್ ಥಿಂಗ್ಸ್ ವಿಚ್ ಯು ಕ್ಯಾನ್ ಇಂಪ್ರೂವ್ ಅಪಾನ್ ಸೊ ದಟ್ ದ ಎಕ್ಸ್ಪೀರಿಯನ್ಸ್, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬೆಟರ್ ಆಗುತ್ತೆ ಅಂತ. ದಟ್ ಇಸ್ ವಾಟ್ ಐ ಫೀಲು. ಆ್ಯಂಡ್ ದ ಫಸ್ಟ್ ಥಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗಿರೋದು, ಇಂಡಿಯನ್ ಆಟೋಮೋಟಿವ್ ಇಂಡಸ್ಟ್ರಿ. ನಾನು ರೋಡ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಮೇಲೆ ಬರೋ ಮೊದಲು, ಆ್ಯಂಡ್ ಆಲ್ಸೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಬರೋ ಮೊದಲು, ದ ಪ್ರೈವೇಟ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದರೆ ದ ಆಟೋಮೋಟಿವ್ ಇಂಡಸ್ಟ್ರಿ ಇನ್ ಇಂಡಿಯಾ ಇಸ್ ಆಬ್ಸಲ್ಯೂಟ್ಲಿ ಅಮೇಸಿಂಗ್. ನಿಜ ಹೇಳಬೇಕಂದ್ರೆ ನೀವು ಬೇರೆ ಯಾವುದೇ ಕಂಟ್ರಿಯಲ್ಲಿ ಹೋಗಿ ನಿಮಗೆ RTX 300 ಥರ ಗಾಡಿ ಸಿಗಲ್ಲ. ಆ್ಯಂಡ್ ಅಡ್ವೆಂಚರ್ ಬೈಕು 2 to 3 ಲ್ಯಾಕ್ ಸೆಗ್ಮೆಂಟಲ್ಲಿ ನಿಮಗೆ ಅಲ್ಲಿ ಅಟ್ಲೀಸ್ಟ್ 10-15 ಲಕ್ಷ ಅಂತೂ ಖರ್ಚು ಮಾಡಲೇಬೇಕು ನಿಮಗೊಂದು ಒಳ್ಳೆ ಅಡ್ವೆಂಚರ್ ಬೈಕ್ ಬೇಕು ಅಂದರೆ. ಇಲ್ಲಿ ನಿಮಗೆ 2 to 3 ಲ್ಯಾಕ್ಸಲ್ಲಿ ನಿಮಗೆ ಸಿಗ್ತಾ ಇದೆ. ಅಂದರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು ಯಾವ ಥರ ಇದೆ. ಇಟ್ಸ್ ನಾಟ್ ಜಸ್ಟ್ ಬೈಕ್ಸ್ ಅಷ್ಟೇ ಅಲ್ಲ, ಸೈಕಲ್ಸು ನಿಮಗೆ ಒಳ್ಳೆ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ 40-50,000 ಅಲ್ಲಿ. ಈವನ್ ಅದೂ ಎಕ್ಸ್ಪೆನ್ಸಿವ್ ಆಗಿರುತ್ತೆ ನಿಮಗೆ. ಆ್ಯಂಡ್ ಕಾರ್ಸ್ ಅಂತೂ ಕೇಳಲೇಬೇಡಿ, ಅಲ್ಲೂ ಎಕ್ಸ್ಪೆನ್ಸಿವೇ ಇದೆ. ಬಟ್ ಎಸ್, ದ ಥಿಂಗ್ ಈಸ್ ಅಲ್ಲಿ ಬಿಗರ್ ಕಾರ್ ಸಿಗುತ್ತೆ ನಿಮಗೆ ಬೇರೆ ಕಂಟ್ರೀಸಲ್ಲಿ ಬಿಕಾಸ್ ಆಫ್ ದ ರೋಡ್ ಇನ್ಫ್ರಾಸ್ಟ್ರಕ್ಚರ್. ಅದೇ ಬರಬೇಕಂತ ಇದ್ದೆ ನಾನು. ಇಟ್ಸ್ ನಾಟ್ ನೆಸೆಸರಿಲಿ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸು ಯಾವ ಥರ ಮಾಡಿದ್ದಾರೆ ಅಂದರೆ ಆಟೋಮೋಟಿವ್ ಇಂಡಸ್ಟ್ರಿ ಅವರು ಇಂಡಿಯಾದವ್ರಿಗೋಸ್ಕರ, ಇಂಡಿಯನ್ ರೋಡ್ ಕಂಡೀಷನ್ಸ್ಗೋಸ್ಕರ ಆ್ಯಂಡ್ ಇಂಡಿಯಾದು ಎಕ್ಸ್ಪೆಕ್ಟೇಷನು ಆ್ಯಂಡ್ ಪ್ರೈಸಿಂಗ್ ಎಕ್ಸ್ಪೆಕ್ಟೇಷನ್, ಎಸ್ಪೆಷಲಿ ಬಜೆಟರಿ ಎಕ್ಸ್ಪೆಕ್ಟೇಷನ್ ಅಕಾರ್ಡಿಂಗ್ ಮಾಡಿದ್ದಾರೆ. ಆ್ಯಂಡ್ ಟು ಬಿ ಆನೆಸ್ಟು ದೇ ಹ್ಯಾವ್ ಡೆಲಿವರ್ಡ್ ರಿಯಲಿ ವೆಲ್ಲು. ನೀವು ರೀಸೆಂಟ್ ಟಾಟಾ ಸಿಯಾರಾನೇ ನೋಡ್ಬೋದು, ಎಂಥ ಅಮೇಝಿಂಗ್ ಗಾಡಿ ಅದು. ಅದರ ಸಸ್ಪೆನ್ಷನ್ ಬಗ್ಗೆ ಲೈಕ್ ಹೆಂಗೆ ಏನು ಹೇಳೋದು ಹೇಳಿ, ಅದ್ರ ಬಗ್ಗೆ ಸಕ್ಕದಾಗಿ ಮಾಡಿದ್ದಾರೆ. ಇಟ್ಸ್ ಲೈಕ್ ಟಾಪ್ ಲೆವೆಲ್ ಸಸ್ಪೆನ್ಷನ್. ನಿಮಗೆ ಬಿಗರ್ ಲೈಕ್ ಹೈಯರ್ ಪ್ರೈಸ್ಡ್ ನಿಮಗೆ BMW ಆ್ಯಂಡ್ ದೋಸ್ ಕಾರ್ಸಲ್ಲಿ ಯಾವ ಥರ ಸಿಗುತ್ತೆ ನಿಮಗೆ ಸಸ್ಪೆನ್ಷನ್ ಸೆಟಪ್ಪು, ಆ ಥರ ಕೊಟ್ಟಿದ್ದಾರೆ ಟಾಟಾ ಸಿಯಾರಾದಲ್ಲಿ. ದಟ್ ಈಸ್ ಅಮೇಜಿಂಗು. ಕಾರ್ಸ್ ಬಗ್ಗೆ ನಾನು ರಿವ್ಯೂಸ್ ಆಮೇಲೆ ಬರುತ್ತೆ, ನೆಕ್ಸ್ಟ್ ಇಯರ್ ಬರುತ್ತೆ, ಡೋಂಟ್ ವರಿ. ಟೆಸ್ಟ್ ಟ್ರೈ ಮಾಡಿಲ್ಲ, ಅದಕ್ಕೆ ನಾನು ರಿವ್ಯೂ ಮಾಡಿಲ್ಲ ಅದನ್ನ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಲೈಕ್ ದೇರ್ ಇಸ್ ನಥಿಂಗ್ ಟು ಕಂಪ್ಲೇಂಟ್ ಅಬೌಟ್ ಇಂಡಿಯನ್ ಆಟೋಮೋಟಿವ್ ಇಂಡಸ್ಟ್ರಿ. ನಿಜ ಹೇಳ್ತೀನಿ, ಇದು ಯಾವ ಥರ ಆಗಿದೆ, ಬಿಲ್ಡ್ ಆಗಿದೆ ಅಂತ ಕೇಳೋದಾದರೆ ಸಮಥಿಂಗ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗಿರೋದು, ಇದು ದ ರೀಸನ್ ವೈ ದ ಇಂಡಿಯನ್ ಆಟೋಮೋಟಿವ್ ಇಂಡಸ್ಟ್ರಿ ಈ ಥರ ಡೆವಲಪ್ ಆಗಿದೆ. ಆಬ್ವಿಯಸ್ಲಿ ಮ್ಯಾನುಫ್ಯಾಕ್ಚರರ್ಸು ದೇ ಹ್ಯಾವ್ ಪುಟ್ ಅ ಲಾಡ್ ಆಫ್ ಎಫರ್ಟ್ ಫಾರ್ ಶ್ಯೂರು. ಬಟ್ ಮ್ಯಾನುಫ್ಯಾಕ್ಚರ್ ಎಫರ್ಟ್ಸಿಂದನೇ ಆಗಲ್ಲ. ಬಿಕಾಸ್ ಒಂದು ಪ್ರಾಡಕ್ಟ್ನ ನೀವು ಮಾರ್ಕೆಟಲ್ಲಿ ಹಾಕಿದ್ರೆ ಎಂಡ್ ಆಫ್ ದ ಡೇ ಅವರೆಲ್ಲ ಲೈಕ್ ಸೇಲ್ ಮಾಡ್ತಾ ಇರೋದು ಫಾರ್ ಪ್ರಾಫಿಟ್ ಓನ್ಲಿ. ಲೈಕ್ ಮ್ಯಾನುಫ್ಯಾಕ್ಚರರ್ಸ್ ಪೆದ್ರಲ್ಲ ಅವರು, ಸುಮ್ಮನೆ ನಾವು ಗಾಡಿ ಒಂದು ಎಂಥೂಸಿಯಾಸಮ್ಗೋಸ್ಕರ ಮಾಡಿಬಿಟ್ಟು ಸೆಲ್ಲೇ ಆಗಿಲ್ಲ ಅಂದರೆ ವಾಟ್ ಇಸ್ ದ ಪಾಯಿಂಟ್. ಸೊ ಆ ಗಾಡಿ ಸೆಲ್ ಆಗಬೇಕಂದ್ರೆ ಜನರಿಗೆ ರಿಕ್ವೈರ್ಮೆಂಟ್ ಇರಬೇಕು, ಜನರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಸೊ ಈಗ ಅಡ್ವೆಂಚರ್ ಬೈಕ್ ನಿಮಗೆ RTX ಥರ 300 ಥರ ಒಂದು 2 to 3 ಲ್ಯಾಕ್ ಸೆಗ್ಮೆಂಟಲ್ಲಿ ಬಂದಿದೆ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಪಬ್ಲಿಕ್ ಪ್ರೆಷರ್. ಪಬ್ಲಿಕ್ಕು ತುಂಬ ಡಿಮ್ಯಾಂಡ್ ಮಾಡಿದ್ದಾರೆ, ಡಿಸ್ಕಷನ್ಸ್ ಮಾಡಿದ್ದಾರೆ. ಲೈಕ್ ಈ ಥರ ನಮಗೆ ವೆಹಿಕಲ್ ಬೇಕು, ಈ ಥರ ಸಸ್ಪೆನ್ಷನ್ ಸೆಟಪ್ ಬೇಕು, ಈ ಥರ ಕಂಫರ್ಟ್ ಬೇಕು ಅಂತ ಡಿಸ್ಕಷನ್ ಮಾಡಿರೋದ್ರಿಂದ ಬಂದಿರೋದು. ಸೊ ಐ ಸಿ ದ್ಯಾಟ್ ಇಂಡಿಯನ್ ಆಟೋಮೋಟಿವ್ ಇಂಡಸ್ಟ್ರಿ ಈಸ್ ಸಮಥಿಂಗ್, ಎಸ್ಪೆಷಲಿ ದ ಆಡಿಯನ್ಸ್ ಅರೌಂಡ್ ಇಟ್. ಇಟ್ಸ್ ನಾಟ್ ಜಸ್ಟ್ ದ ಮ್ಯಾನುಫ್ಯಾಕ್ಚರ್, ಆಡಿಯನ್ಸ್ ಅರೌಂಡ್ ಅಸ್ ಆಲ್ಸೋ ಗಿವ್ಸ್ ಅ ಲಾಟ್ ಆಫ್ ಹೋಪ್. ಆ್ಯಂಡ್ ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಅವರು ತುಂಬ ಡಿಸ್ಕಷನ್ಸ್ ಮಾಡಿದ್ದಾರೆ, ಈ ಥರ ವೆಹಿಕಲ್ ಬೇಕು ನಮಗೆ, ಈ ಥರ ಲೈಕ್ 40 BHP ಇರೋಂಥ ವೆಹಿಕಲ್ ಬೇಕು, 400cc ಇರೋಂಥ ವೆಹಿಕಲ್ ಬೇಕು ನಿಮಗೆ ಅಂತೆಲ್ಲ ಡಿಮ್ಯಾಂಡ್ ಮಾಡಿರೋದ್ರಿಂದ ನಿಮಗೆ ಈಗ ಲೈಕ್ ಟ್ರ್ಯಾಂಪ್ದು ಗಾಡಿಗಳು ಬರ್ತಾ ಇದೆ ನಿಮಗೆ. ಟ್ರ್ಯಾಂಪ್ ಯಾವತ್ತೂ ಮಾಡಿಲ್ಲ ಈ ಥರ ಗಾಡಿಗಳನ್ನ. ನಿಮಗೆ 400cc ಮಾಡಿದ್ದಾರೆ, ಹಾರ್ಲಿ ಡೇವಿಡ್ಸನ್ ಬಂದಿದ್ದಾರೆ, KTM ನಿಮಗೆ ಆ ಥರ ಅಮೇಝಿಂಗ್ ನಿಮಗೆ ಲೈಕ್ ಸೀರಿಯಸ್ಲಿ ಲೈಕ್ KTM 390 ಅಡ್ವೆಂಚರು XS ವರ್ಷನ್ ಎಲ್ಲ ನಿಮಗೆ. ಡಿಡ್ ಯು ಇಮ್ಯಾಜಿನ್ ದಟ್ 2 to 3 years ನಾವು ಅಂಟರ್ ತೊಗೊಂಡಾಗಿ 2 to 3 years ಈ ಥರ ವೆಹಿಕಲ್ಸ್ ಬರುತ್ತೆ ಅಂತ ನಾನು ಇಮ್ಯಾಜಿನೇ ಮಾಡಿಲ್ಲ. ಬಟ್ ನನಗನ್ಸುತ್ತೆ ದಿಸ್ ಇಸ್ ಬಿಕಾಸ್ ಅಷ್ಟೊಂದು ಡಿಸ್ಕಷನ್ ಅರೌಂಡ್ ಇದರದ್ದು ನಡೀತಾ ಇರೋದ್ರಿಂದ ಆಗಿರೋದು. ಸೊ ಐ ಫೀಲ್ ದಟ್ ಇದೇ ಡಿಸ್ಕಷನ್ಸು ನನಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ರಿಗಾರ್ಡಿಂಗು ಮಾಡಿದ್ರೆ, ಅಗೇನ್ ಇಟ್ಸ್ ನಾಟ್ ಲೈಕ್ ಅ ನೆಗೆಟಿವ್ ಆರ್ ಪಾಸಿಟಿವ್ ಅಂತಲ್ಲ, ಒಂದು ಎಕ್ಸ್ಪೆಕ್ಟೇಷನ್ಸು ನೀವು ಜಾಸ್ತಿ ಡಿಸ್ಕಷನ್ ಮಾಡಿದಷ್ಟು ದಿಸ್ ಮೈಟ್ ಹ್ಯಾಪನ್ ಅಂತ ನನಗೆ ಅನಿಸ್ತಾ ಇದೆ. ಐ ಮೀನ್ ಹೋಪ್ ಇಟ್ಕೊಂಡಿರಿ, ಐ ನೋ ಹೋಪ್ ಇಲ್ಲದೆ ನೀವು ಏನೂ ಆಗಲ್ಲ ಅಂತ ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಡಿಸ್ಕಷನ್ಸ್ ಜಾಸ್ತಿ ಮಾಡಿದಷ್ಟು ಇದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪಬ್ಲಿಕ್ ವೆಹಿಕಲ್ಸ್ ಬಗ್ಗೆನೂ ಮಾತಾಡಬೇಕು, ಆ್ಯಂಡ್ ಪಬ್ಲಿಕ್ ಯಾವ ಥರ ಟ್ರಾನ್ಸ್ಪೋರ್ಟ್ ಲೈಕ್ ಪ್ಲ್ಯಾನಿಂಗ್ ಇರಬೇಕು ಇದ್ರ ಬಗ್ಗೆನೂ ನೀವು ಡಿಸ್ಕಷನ್ಸ್ ಮಾಡಬೇಕು. ನಾಟ್ ಜಸ್ಟ್ ಇನ್ ಅ ನೆಗೆಟಿವ್ ಆರ್ ಆ್ಯಕ್ಟಿವಿಸಮ್ ರಿಗಾರ್ಡಿಂಗ್ ಎಲ್ಲ, ಒಂದು ಹೋಪ್, ಒಂದು ಓಕೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಒಂದು ಡಿಸೈರ್ ಥರ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ದ್ಯಾಟ್ ವುಡ್ ಬಿ ಗ್ರೇಟ್, ಈ ಥರ ಡಿಸ್ಕಷನ್ಸ್. ಸೊ ಅದಕ್ಕೆ ಒಂದು ಶಾರ್ಟ್ ಡಿಸ್ಕಷನ್ ಮಾಡೋಣ ಅಂತ ಅನಿಸ್ತು. ಶಾರ್ಟಾಗಿ ನಾನು ಸಿಟಿ ಬಸ್ಸಸ್ ಮೇಲೆ ಒಂದು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ, ಯಾವ ಥರ ಸಿಟಿ ಬಸ್ಸಸ್ ಇರಬೇಕಂತ. ಸೊ ಇಂಡಿವಿಜುವಲ್ ಆಗಿ ನಾನು ಎಲ್ಲದನ್ನು ಡಿಸ್ಕಸ್ ಮಾಡ್ತೀನಿ ನಾನು. ನೆಕ್ಸ್ಟು ರೈಲ್ವೇಸ್ ಯಾವ ಥರ ಇರಬೇಕು, ಮೆಟ್ರೋಸು ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ. ಎನಿವೆ ಮೆಟ್ರೋಸ್ ಬಗ್ಗೆ ನಾನು ಇವಾಗ ಹೇಳ್ಬಿಡ್ತೀನಿ. ನಾನು ಮೆಟ್ರೋಸ್ ನನ್ನ ಪ್ರಕಾರ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಐ ನೋ ಪ್ರೋಗ್ರೆಸ್ ತುಂಬ ಸ್ಲೋ ಆಗಿದೆ, ಕನ್ಸ್ಟ್ರಕ್ಷನ್ಸ್ ತುಂಬ ನಡೀತಿದೆ ಅದನ್ನ, ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ. ದಟ್ ಈಸ್ ಲಿಟಲ್ ಬಿಟ್ ಡಿಸಪಾಯಿಂಟಿಂಗು. ಬಟ್ ಓವರ್ ಆಲ್ ನನ್ನ ಪ್ರಕಾರ
ಪ್ರಕಾರ ಅದು ವರ್ಕಿಂಗ್ ಫಂಕ್ಷನಿಂಗ್ ತುಂಬ ಚೆನ್ನಾಗಿದೆ ಮೆಟ್ರೋಸು. ಜಾಸ್ತಿ ಕಂಪ್ಲೇಂಟ್ ಮಾಡೋದಿಲ್ಲ, ಬಟ್ ಸ್ಟಿಲ್ ಅದ್ರಲ್ಲಿ ಏನೇನು ನೆಗೆಟಿವ್ಸ್ ಇನ್ ದ ಸೆನ್ಸ್ ಏನೇನು ಇಂಪ್ರೂವ್ ಮಾಡ್ಬೋದು ಅದನ್ನು ನಾನು ಸಪ್ರೇಟ್ ವೀಡಿಯೋದಲ್ಲಿ ಮಾಡ್ತೀನಿ. ಟ್ರೈನ್ಸ್ ಅಗೇನ್ ರೈಲ್ವೇಸ್ ಬಗ್ಗೆ ನಾನು ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಸಿಟಿ. ಐ ಮೀನ್ ಐ ನೋ ದಟ್ ನಾವು ತುಂಬ ಲೈಕ್ ದೂರದ ಬೆಟ್ಟ ನೋಡಿಬಿಟ್ಟು ಬೇರೆ ಕಂಟ್ರೀಸ್ ಎಲ್ಲ ನೋಡ್ಬಿಟ್ಟು ರೋಡ್ಸ್ ಎಲ್ಲ ದೊಡ್ಡದಾಗಿದೆ ಎವ್ರಿಥಿಂಗ್ ನೋಡ್ಬಿಟ್ಟು ನಾವು ಒಂಥರ ಲೈಕ್ ನಮ್ಮಲ್ಲಿ ಏನು ಗುರು ಬರೀ ಟ್ರೈನ್ಸ್ ಇದೆ ವೇಸ್ಟು ಅಂತೆಲ್ಲ ಹೇಳ್ತೀವಿ ನಾವು. ಅದು ಟ್ರೈನ್ಸು ತುಂಬ ಚೀಪ್ ಇದ್ರೂ ನಿಮಗೆ ಅಷ್ಟೊಂದು ಕ್ಲೀನ್ ಇಲ್ಲ ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳ್ತೀವಿ. ಎಸ್ ಅದೆಲ್ಲ ಇಂಪ್ರೂವ್ ಮಾಡೋದಿದೆ, ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಬಟ್ ನೀವು ಅರ್ಥ ಮಾಡ್ಕೋಬೇಕು ಎಂಥ ಅಮೇಝಿಂಗ್ ಸಿಸ್ಟಮು ಇಂಡಿಯನ್ ರೈಲ್ವೆ ಸಿಸ್ಟಮು. ಬಿಕಾಸ್ ಇಂಡಿಯಾದಲ್ಲಿ ನಿಮಗೆ ದ ಹೈಯೆಸ್ಟ್ ಎಂಪ್ಲಾಯಬಲ್ ಆಬ್ವಿಯಸ್ಲಿ ದ ಇಂಡಸ್ಟ್ರಿ ಬಂದ್ಬಿಟ್ಟು ದ ಇಂಡಿಯನ್ ರೈಲ್ವೆ ಸಿಸ್ಟಮೇ. ಬಟ್ ಆಲ್ಸೋ ಎಷ್ಟು ವೆಲ್ ಕನೆಕ್ಟೆಡ್ ಆಗಿದೆ ಎವ್ರಿ ಸಿಟಿಗೆ. ದ್ಯಾಟ್ ಈಸ್ ಆಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ನಿಜ ಹೇಳಬೇಕಂದ್ರೆ ಅದನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕು ಹೊರತು ಸುಮ್ಮನೆ ಕಂಪ್ಲೇಂಟ್ ಮಾಡಬಾರ್ದು. ನಾನು ರೀಸೆಂಟ್ಲಿ ಐ ವಾಸ್ ವಾಚಿಂಗ್ ಒಬ್ಬರು ಅಮೇರಿಕನ್ ಯೂಟ್ಯೂಬರ ಕಂಟೆಂಟ್ ಕ್ರಿಯೇಟರು ಯು ವಾಸ್ ಡಿಸ್ಕಸಿಂಗ್ ದ್ಯಾಟ್ ಅಮೇರಿಕಾದಲ್ಲಿ ಪ್ರೀವಿಯಸ್ಲಿ ನೀವು ನೋಡ್ಬೋದು ಕೆಲವು ಇಂಜಿನ್ಸು ನೀವು ಮೈಸೂರು ಮ್ಯೂಸಿಯಮ್ಗೆ ಹೋದರೆ, ಮೈಸೂರಲ್ಲಿ ಒಂದು ರೈಲ್ವೆ ಮ್ಯೂಸಿಯಂ ಇದೆ, ಅಲ್ಲಿ ಸಾಕಷ್ಟು ಅಮೇರಿಕನ್ ಇಂಜಿನ್ಸ್ ಬಂದಿತ್ತು ಮೈಸೂರಲ್ಲಿ ಅಂತ ಎಲ್ಲ ಶೋಕೇಸ್ ಮಾಡಿದ್ದಾರೆ, ಅದು ನೋಡ್ಬೋದು ನೀವು. ಸೊ ಅಮೇರಿಕಾದಲ್ಲಿ ಮೊದಲು ರೈಲ್ವೆ ಸಿಸ್ಟಮ್ ತುಂಬ ಚೆನ್ನಾಗಿತ್ತು ಅಲ್ಲಿ ಒಂದು ಟೈಮಲ್ಲಿ. ಬಟ್ ಓವರ್ ದ ಪೀರಿಯಡ್ ಏನಾಯಿತು ಅಂದರೆ ಈ ಬ್ಯೂರೋಕ್ರಾಟ್ಸು ಪೊಲಿಟಿಷಿಯನ್ಸು ಹಾಗೂ ದ ಮ್ಯಾನುಫ್ಯಾಕ್ಚರರ್ಸ್ ಆಲ್ಸೋ ಕಾರ್ ಮ್ಯಾನುಫ್ಯಾಕ್ಚರ್ ಎಸ್ಪೆಷಲಿ, ಸೊ ಅವರು ಒಂದು ಲಾಬಿ ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡೋದು ಅಂದರೆ ಅಮೇರಿಕಾದಲ್ಲಿ ಜಾಸ್ತಿ ರೋಡ್ಸ್ ಆಗೋ ಥರ ಮಾಡಿದ್ರು, ಫ್ಲ್ಯಾಟರು ಲಾರ್ಜರ್ ರೋಡ್ಸ್ ಆಗೋ ಥರ ಮಾಡಿದ್ರು, ಸೊ ದ್ಯಾಟ್ ಜನರು ಮೋರ್ ಎನ್ಕರೇಜ್ ಆಗಲಿ ಟು ಬೈ ದ ಕಾರ್ಸ್. ಬಿಕಾಸ್ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ರೋಡ್ಸ್ ತುಂಬ ನ್ಯಾರೋ ಇತ್ತು, ಸೊ ಜಾಸ್ತಿ ಜನ ಕಾರ್ಸ್ ತೊಗೋತಾ ಇರಲಿಲ್ಲ, ನಡ್ಕೊಂಡು ಹೋಗ್ತಾಯಿದ್ರು, ಅವ್ರು ಟ್ರೈನ್ಸಲ್ಲೇ ಹೋಗ್ತಾಯಿದ್ರು. ಸೊ ಅದಕ್ಕೋಸ್ಕರ ಎನ್ಕರೇಜ್ ಮಾಡೋಕ್ಕೆ ಅವರು ದೊಡ್ಡ ಲಾರ್ಜರ್ ರೋಡ್ಸ್ ಮಾಡಿದ್ರು, ಫ್ಲೈಓವರ್ಸ್ ಮಾಡಿದ್ರು, ಅದೆಲ್ಲ ಮಾಡಿಬಿಟ್ಟು ನಾವು ದೇ ಆರ್ ಲೈಕ್ ಓಕೆ ರೈಲ್ವೇಸೇ ಇಲ್ಲ ಅಲ್ಲಿ, ಅಮೇರಿಕಾದಲ್ಲಿ ರೈಲ್ವೆ ಸಿಸ್ಟಮೇ ಇಲ್ಲ ಅಲ್ಲಿ, ಆ್ಯಂಡ್ ಪೀಪಲ್ ಆರ್ ಸಫರಿಂಗ್. ಎಸ್ ನೋಡೋಕೆ ಚೆನ್ನಾಗಿರುತ್ತೆ, ನಿಮಗೆ ದೂರದ ಬೆಟ್ಟ ಯಾವಾಗಲೂ ಚೆನ್ನಾಗಿ ಕಾಣುತ್ತೆ, ಸೊ ನೋಡೋಕ್ಕೆ ಹೊರತು ದೊಡ್ಡ ದೊಡ್ಡ ಕಾರ್ಸ್ ಇದೆ, ಎಲ್ಲ ಫಾಸ್ಟ್ ಕಾರ್ಸ್ ಇದೆ, ಎಲ್ಲರ ಹತ್ರನೂ ಕಾರ್ ಇದೆ, ಅದನ್ನೆಲ್ಲ ನೋಡ್ಬೋದು. ಬಟ್ ದೇ ಹ್ಯಾವ್ ಟು ಪೇ ಸೋ ಮಚ್ ಟು ಜಸ್ಟ್ ಗೋ ಟು ಅನದರ್ ಪ್ಲೇಸು. ಈವನ್ ಸಿಟಿ ಟು ಸಿಟಿ ಟ್ರಾವೆಲ್ ಮಾಡೋಕ್ಕೂ ಅವರು ಕಾರಲ್ಲೇ ಹೋಗಬೇಕಾಗುತ್ತೆ, ಬಿಕಾಸ್ ಬಸ್ ಟ್ರಾನ್ಸ್ಪೋರ್ಟು ತುಂಬ ಕಮ್ಮಿ ಇದೆ, ಆ್ಯಂಡ್ ರೈಲ್ವೆ ಅಂತೂ ಇಲ್ಲವೇ ಇಲ್ಲ ಅವ್ರಿಗೆ. ಸೊ ಎಸ್ ಫ್ಲೈಟ್ಸ್ ನೀವು ಹೇಳ್ಬೋದು ಫ್ಲೈಟ್ಸಲ್ಲಿ ಹೋಗ್ಬೋದಲ್ಲ ಅಂತ. ಫ್ಲೈಟ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್, ಅಲ್ಲೂ ರಿಚ್ ಪೂರ್ ಮಿಡಲ್ ಕ್ಲಾಸ್ ಅಂತ ಇರ್ತಾರೆ, ಸೊ ಇಟ್ ಈಸ್ ನಾಟ್ ವೆರಿ ಈಸಿ ಫಾರ್ ಎವ್ರಿಬಡಿ ಟು ಗೋ ಆನ್ ಫ್ಲೈಟು. ಸೊ ಇಟ್ ಈಸ್ ವೆರಿ ಹಾರ್ಡ್ ಫಾರ್ ದೆಮು, ಆ್ಯಂಡ್ ಅದಕ್ಕೋಸ್ಕರ ಅವರು ತುಂಬ ಲೈಕ್ ರಿಗ್ರೆಟ್ ಮಾಡ್ತಾ ಇದ್ದಾರೆ, ಯಾಕೆ ನಾವು ರೈಲ್ವೆ ಸಿಸ್ಟಮ್ನ ಇಂಪ್ರೂವ್ ಮಾಡಿಲ್ಲ, ಅವರಲ್ಲಿ ಬಿಟ್ಬಿಟ್ವಿ ನಾವು ಅಂತ. ಸೊ ಇಂಡಿಯಾದಲ್ಲಿ ಲಕ್ಕಿಲಿ ವಿ ಹ್ಯಾವ್ ದಿಸ್ ಅಮೇಝಿಂಗ್ ಸಿಸ್ಟಮು ರೈಲ್ವೆ ಸಿಸ್ಟಮು. ಸೊ ಇದನ್ನು ಅಗೇನ್ ಇಂಪ್ರೂವ್ ಮಾಡಬೇಕು ಹೊರತು ನೀವು ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಅಗೇನ್ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅದನ್ನು ಕಂಪ್ಲೀಟ್ಲಿ ಲೈಕ್ ಇದು ಏನು ವೇಸ್ಟ್ ಸಿಸ್ಟಮ್ ಅಂತ ಹೇಳೋದು ಐ ಥಿಂಕ್ ಇಟ್ ಈಸ್ ನಾಟ್ ರೈಟು. ದಟ್ ಈಸ್ ಅನ್ ಅಮೇಝಿಂಗ್ ಸಿಸ್ಟಮು. ನಿಜ ಹೇಳಬೇಕಂದ್ರೆ ಅದು ಯಾವ ಥರ ಇಂಪ್ರೂವ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಎನಿವೆ ಇದು ಒಂದು ಕ್ಲಿಯರ್ ಮಾಡಿದೆ ನಾನು ಪಾಯಿಂಟು ಪಬ್ಲಿಕ್ ವೆಹಿಕಲ್ಸ್ ಆ್ಯಂಡ್ ಪ್ರೈವೇಟ್ ವೆಹಿಕಲ್ಸ್ ರಿಗಾರ್ಡಿಂಗು. ಸೊ ಯಾವ ಥರ ಇದೆ ಇಂಡಿಯಾದಲ್ಲಿ ಅಂತ. ಬಸ್ ಸಿಸ್ಟಮ್ ಅಂತೂ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ನಾವು ಸಿಟಿನ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಹೇಳೋದಾದರೆ, ನನ್ನ ಒಪಿನಿಯನಲ್ಲಿ ಅಗೇನ್ ದಿಸ್ ಇಸ್ ಮೈ ಒಪಿನಿಯನ್ ಪರ್ಸ್ನಲಿ, ನಾನು ಏನು ಸಿವಿಲ್ ಇಂಜಿನಿಯರ್ ಅಲ್ಲ. ಸೊ ಆಬ್ವಿಯಸ್ಲಿ ಇಟ್ ಟೇಕ್ಸ್ ಅ ಲಾಟ್ ಆಫ್ ಲೈಕ್ ನಿಮಗೆ ಸೈಂಟಿಫಿಕ್ ರಿಸರ್ಚ್ ಬೇಕಾಗುತ್ತೆ. ಇಟ್ಸ್ ಲೈಕ್ ನಾನು ಬಾಯಲ್ಲಿ ಹೇಳಿದಷ್ಟು ಅಷ್ಟು ಈಸಿ ಇಲ್ಲ ಲೈಕ್ ಸಿಟಿನ ಪ್ಲ್ಯಾನ್ ಮಾಡಬೇಕಾದ್ರೆ. ಸೊ ಯಾವ ಥರ ಇರಬೇಕು ಫಾರ್ ಟ್ರಾನ್ಸ್ಪೋರ್ಟ್, ನಾನು ಹೇಳ್ತಾ ಇರೋದು ಸ್ಪೆಸಿಫಿಕಲಿ ಫಾರ್ ಟ್ರಾನ್ಸ್ಪೋರ್ಟು. ಸೊ ದ್ಯಾಟ್ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಅವರು ಸಿಟಿದು ವೈಬು, ಆ ಸಿಟಿ ಯಾವ ಥರ ಇದೆ ಅದನ್ನು ನೋಡಿಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ನನ್ನ ಒಪಿನಿಯನು. ಫಾರ್ ಎಕ್ಸಾಂಪಲ್ ಒಂದು ಮೆಟ್ರೋ ಸಿಟಿ ಲೈಕ್ ಬ್ಯಾಂಗ್ಳೂರು, ಲೈಕ್ ಅಲ್ಲಿ ಬೇರೆ ಥರ ಇರುತ್ತೆ ಕನ್ಸ್ಟ್ರಕ್ಷನ್. ಆ್ಯಂಡ್ ಮೈಸೂರು ಲೈಕ್ ನೀವು ನೋಡ್ಬೋದು ಒಂದು ಹೆರಿಟೇಜ್ ಸಿಟಿ. ಲೈಕ್ ಹೆರಿಟೇಜ್ ಸಿಟಿ ಅಂದರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ನಿಮಗೆ ಇಲ್ಲಿ ಸಾಕಷ್ಟು ನಿಮಗೆ ಗೊತ್ತು ಪ್ಯಾಲೇಸಸ್ ಇದೆ, ಜನ ಟೂರಿಸ್ಟ್ ಬರ್ತಾರೆ ಇಲ್ಲಿ. ಇಟ್ಸ್ ನಾಟ್ ಜಸ್ಟ್ ಇಲ್ಲಿ ಲೈಕ್ ಲೋಕಲ್ಸ್ ಮಾತ್ರ ಇರಲ್ಲ, ಟೂರಿಸ್ಟು ಬರ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ದೇರ್ ಆರ್ ಸರ್ಟನ್ ಡೇಸ್ ಆರ್ ಸರ್ಟನ್ ಸೀಸನ್ಸು ಬೇರೆ ಜಾಸ್ತಿ ಜನ ಬರ್ತಾರೆ. ನಿಮಗೆ ಗೊತ್ತು ದಸರಾ ಟೈಮಲ್ಲಿ ಎಲ್ಲ ಜಾಸ್ತಿ ಜನ ಬರ್ತಾರೆ. ಈವನ್ ಇವಾಗಲೂ ನೀವು ನೋಡ್ಬೋದು ಟ್ರಾಫಿಕ್ ಹೆವಿ ಇದೆ ಇಲ್ಲಿ. ಡಿಸೆಂಬರ್ ಟೈಮು ನಾನಂತೂ ಅದಕ್ಕೋಸ್ಕರ ಟ್ರಾವೆಲೇ ಮಾಡಲ್ಲ, ಹೆವಿ ಟ್ರಾಫಿಕ್ ಎಲ್ಲ ಕಡೆ ಇದೆ. ಸೊ ತುಂಬ ಜನ ಟೂರಿಸ್ಟ್ ಬರ್ತಾರೆ. ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನೀವೊಂದು ಸಿಟಿನ ಬಿಲ್ಡ್ ಮಾಡಬೇಕಾಗುತ್ತೆ ಹೊರತು. ಈವನ್ ನಾನು ಹಂಪಿನೂ ಹಂಗೆ ಅನಿಸ್ತು ನನಗೆ. ಹಂಪಿ ಹೋದಾಗ ಹಂಪಿ ವಾಸ್ ಅಮೇಝಿಂಗು, ಬಟ್ ನನಗೆ ಅನಿಸ್ತು ದಟ್ ಅದನ್ನು ಇನ್ನೂ ಬೆಟರ್ ಬಿಲ್ಡ್ ಮಾಡ್ಬೋದು ಸೊ ದ್ಯಾಟ್ ಜನ ಅಟ್ರಾಕ್ಟ್ ಆಗಿಬಿಟ್ಟು. ನನಗೆ ಐ ವಾಸ್ ಸೋ ಸರ್ಪ್ರೈಸ್ ದಟ್ ಜನ ಐ ಮೀನ್ ಎಸ್ ಈಗ ರೀಸೆಂಟ್ಲಿ ನಾನು ತುಂಬ ಜನ ನೋಡ್ತಾ ಇದ್ದೀನಿ ಹಂಪಿ ವಿಸಿಟ್ ಮಾಡ್ತಾರೆ, ಬಟ್ ದಟ್ ಈಸ್ ಅ ರಿಯಲಿ ಗೋಲ್ಡ್ ಮೈನು. ಲೈಕ್ ಎಂಥ ಅಮೇಝಿಂಗ್ ಸಿವಿಲೈಸೇಷನ್ ಇತ್ತು ಆ ಟೈಮಲ್ಲಿ, ವಿಜಯನಗರ ಸಾಮ್ರಾಜ್ಯದ್ದು ಅದೊಂದು ಅಮೇಝಿಂಗ್ ಕೊಡುಗೆ ಅದು ಹಂಪಿ. ಸೊ ನನಗನ್ಸುತ್ತೆ ಅದನ್ನು ಇನ್ನೂ ಬೆಟರ್ ಬಿಲ್ಡ್ ಮಾಡ್ಬೋದು, ಬೆಟರ್ ಅಟ್ರಾಕ್ಟಿವ್ ಆಗಿ ಮಾಡ್ಬೋದು ಸೊ ದಟ್ ಟೂರಿಸಮ್ ಜಾಸ್ತಿ ಆಗಲಿ. ಐ ಮೀನ್ ಅಗೇನ್ ದ ಪ್ರಾಬ್ಲಮ್ ಏನು ಅಂದರೆ ಈಗ ಮೈಸೂರು ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಈಗ ಸಿಟಿ ಬಿಲ್ಡಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಐ ವಾಸ್ ಲೈಕ್ ಐ ನೋ ನಾನು ಸಿವಿಲ್ ಇಂಜಿನಿಯರ್ ಅಲ್ಲ, ಮೊದಲೇ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಮೈ ಒಪಿನಿಯನು. ನನಗೆ ಐ ವಾಸ್ ಫೆಲ್ಟ್ ವೆರಿ ಸ್ಟ್ರೇಂಜರ್. ರೋಡ್ನ ವೈಡನ್ ಮಾಡಬೇಕಂತ ಇದ್ದಾರೆ, ಫ್ಲೈಓವರ್ಸ್ ಬಿಲ್ಡ್ ಮಾಡಬೇಕಂತ ಇದ್ದಾರೆ ಅಂತ. ಸೊ ನನಗೆ ಅಗೇನ್ ಇಫ್ ಇಟ್ ಈಸ್ ಸೈಂಟಿಫಿಕಲಿ ಪ್ರೂವನ್ ದೆನ್ ಓಕೆ ಫೈನು. ಬಟ್ ನನಗೆ ಏನಿಸ್ತು ಅಂದರೆ ಈ ಸಿಟಿಗೆ ದ ಮೇನ್ ಪಾಯಿಂಟ್ ಏನು ಅಂದರೆ ದ ಲೋಕಲ್ಸು ಆರಾಮಾಗಿರಬೇಕು, ಒಂದು ಪೀಸ್ಫುಲ್ ಆಗಿರಬೇಕು. ಅವ್ರು ಯಾವ ಥರ ಇವಾಗಿದ್ದಾರೆ ಕರೆಂಟ್ಲಿ ಮೈಸೂರಲ್ಲಿ ಪೀಸ್ಫುಲ್ ಆಗಿರಬೇಕು. ಪ್ಲಸ್ ಟೂರಿಸ್ಟು ಆಬ್ವಿಯಸ್ಲಿ ಬಂದಾಗ ಅವರು ಕಂಫರ್ಟೇಬಲಿ ಪ್ಲೇಸಸ್ನ ಟ್ರಾವೆಲ್ ಮಾಡೋ ಥರ ಇರಬೇಕು. ದ್ಯಾಟ್ ಈಸ್ ದ ಪಾಯಿಂಟು. ಇಲ್ಲಿ ಇವ್ರದ್ದು ಐ ಡೋಂಟ್ ನೋ, ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗು, ನನಗೆ ಅರ್ಥ ಆಗ್ತಾ ಇಲ್ಲ. ದೇ ಆರ್ ಪ್ಲಾನಿಂಗ್ ಟು ವೈಡನ್ ದ ರೋಡ್ಸ್, ಒಂದು ಇನ್ನೊಂದು ಫ್ಲೈಓವರ್ ಮಾಡಬೇಕಂತ
ಇದ್ದಾರೆ. ಮೈಸೂರನ್ನ ಬೆಂಗಳೂರು ಥರ ಹೆಂಗೆ ಮಾಡ್ತೀರಾ, ಮೈಸೂರು ಇಸ್ ಅ ಹೆರಿಟೇಜ್ ಸಿಟಿ. ಸೊ ನನಗೆ ಅಲ್ಲಿ ಅರ್ಥನೇ ಆಗಲಿಲ್ಲ ವಾಟ್ ಇಸ್ ಅ ಲಾಜಿಕ್ ಅಂತ. ಸೊ ಲಾಜಿಕ್ ಇವ್ರದ್ದು ಏನು ಅಂತ ಹೇಳ್ಬಿಡ್ತೀನಿ. ಐ ಅಂಡರ್ಸ್ಟ್ಯಾಂಡ್ ದಟ್ ಪ್ರತಿಯೊಂದು ಸಿಟಿಯಲ್ಲೂ ಪ್ರತಿ ವರ್ಷವೂ ಜನ ಜಾಸ್ತಿ ಆಗ್ತಾರೆ ಆ್ಯಂಡ್ ಆಬ್ವಿಯಸ್ಲಿ ಜನ ಮೋಟರ್ ಸೈಕಲ್ಸು, ಕಾರ್ಸ್, ಎಸ್ಪೆಷಲಿ ಕಾರ್ಸು ನಿಮಗೆ ಜಾಸ್ತಿ ಟ್ರಾಫಿಕ್ನ ಫಿಲಪ್ ಮಾಡುತ್ತೆ. ಆ್ಯಕ್ಚುಲಿ ಮೋರ್ ದೆನ್ ಮೋಟರ್ ಸೈಕಲು ಜಾಸ್ತಿ ಆಗುತ್ತೆ ಫಿಲಪ್ಪು. ಸೊ ದಿಸ್ ಅಂಡರ್ಸ್ಟ್ಯಾಂಡೇಬಲ್. ಎಸ್, ಅದಕ್ಕೆ ಅಕಾರ್ಡಿಂಗ್ಲಿ ನೀವು ಸಿಟಿನ ಡೆವಲಪ್ ಮಾಡಬೇಕು. ಎಸ್, ಔಟರ್ ಸಿಟಿನ ಸ್ವಲ್ಪ ಜಾಸ್ತಿ ಡೆವಲಪ್ ಮಾಡಬೇಕು ಫಾರ್ ಲೋಕಲ್, ಸೊ ದಟ್ ಲೋಕಲ್ಸು ಸಿಟಿ ಒಳಗಡೆ ಅನ್ನೆಸೆಸರಿ ಬರದೇ ಇರಲಿ ಅಂತ. ದಟ್ ಈಸ್ ದ ಕರೆಕ್ಟ್ ಪಾಯಿಂಟು. ಬಟ್ ಇವರು ಸಿಟಿ ಒಳಗಡೆನೇ ನಿಮಗೆ ರೋಡ್ಸ್ ವೈಡನ್ ಅಪ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ಫಾರ್ ವಾಟ್ ರೀಸನು. ಇದು ಟೂರಿಸ್ಟ್ ಪಾಯಿಂಟ್ ಆಫ್ ವ್ಯೂನು ವರ್ಕೌಟ್ ಆಗಲ್ಲ. ಬಿಕಾಸ್ ಟೂರಿಸ್ಟ್ ಇಲ್ಲಿ ಬಂದು ಇಷ್ಟೊಂದು ಟ್ರಾಫಿಕ್ ಜಾಮ್ ನೋಡಿಬಿಟ್ರೆ ದೇ ವಿಲ್ ನಾಟ್ ಲೈಕ್. ಆ್ಯಂಡ್ ದ ಪಾಯಿಂಟ್ ಈಸ್ ಲಾರ್ಜರ್ ರೋಡು ಫ್ಲೈಓವರ್ ಮಾಡಿಬಿಟ್ರೆ ನಿಮಗೆ ಟ್ರಾಫಿಕ್ ಜಾಮ್ ಇರಲ್ಲ ಅಂತ. ಐ ಡೋಂಟ್ ಥಿಂಕ್ ದಟ್ ಈಸ್ ಅ ಟ್ರೂತ್. ಬಿಕಾಸ್ ದ ಮೋರ್ ಪೀಪಲ್ ಬೈ ಆರ್ ಮೋರ್ ಪೀಪಲ್ ಕಮ್ ಇನ್ ಸಿಟಿ, ಎಸ್ಪೆಷಲಿ ನೀವೊಂದು ಮೆಟ್ರೋಪಾಲಿಟನ್ ಸಿಟಿ ಥರ ಮೈಸೂರನ್ನ ಬಿಲ್ಡ್ ಮಾಡಿಬಿಟ್ರೆ ಜನ ಬರ್ತಾರೆ. ಅಲ್ಲಿ ಆಬ್ವಿಯಸ್ಲಿ ವೆದರು ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ಗುಡ್ ಹಿಯರ್. ಸೊ ಆಬ್ವಿಯಸ್ಲಿ ಜನ ಬರ್ತಾರೆ ಆ್ಯಂಡ್ ಇಟ್ ವಿಲ್ ಬಿ ಓವರ್ ಕ್ರೌಡೆಡ್. ನನ್ನ ಒಪಿನಿಯನ್ಲಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಪಾಯಿಂಟು. ಇಟ್ಸ್ ಅ ವೆರಿ, ನನಗೆ ಪರ್ಸನಲಿ ಅನಿಸ್ತಾ ಇದೆ ಇಟ್ಸ್ ಅ ಬ್ಯಾಡ್ ಐಡಿಯಾ. ಐ ಡೋಂಟ್ ನೋ, ಸಂಬಡಿ ಕ್ಯಾನ್ ಕರೆಕ್ಟ್ ಮೀ ಇಫ್ ಇಟ್ ಈಸ್ ಅ ರೈಟ್ ಐಡಿಯಾ. ಬಟ್ ಅಕಾರ್ಡಿಂಗ್ ಟು ಮೀ, ನನ್ನ ಪ್ರಕಾರ ಮೈಸೂರಲ್ಲಿ ಬೇಕಾಗಿರೋದು ಏನು ಅಂದರೆ ಲೋಕಲ್ಸು ಆರಾಮಾಗೇ ಇದ್ದಾರೆ. ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದ್ರೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಏನು ತಲೆ ಕೆಡಿಸ್ಕೊಳ್ಳಲ್ಲ. ನಮಗೆ ಪೀಸ್ಫುಲ್ ಆಗಿರಬೇಕು, ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಏನೂ ಇರಬಾರ್ದು ನಮಗೆ. ದಟ್ ಈಸ್ ವಾಟ್ ವಿ ವಾಂಟ್ ಟು. ಸೊ ಫ್ಯೂಚರ್ನ ಯೋಚನೆ ಮಾಡೋದಾದರೆ ದ ಬೆಸ್ಟ್ ಸೊಲ್ಯೂಷನ್ನು ಈಸ್ ಟು ಬಿಲ್ಡ್ ಅ ವೆರಿ ಗುಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಬಿಕಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾಕೆ ಒಳ್ಳೇದಂದರೆ ಸಿಟಿಯಲ್ಲಿರೋರು ಖುಷಿಯಾಗಿರ್ತಾರೆ ಮೈಸೂರು ಕೇಸಲ್ಲಿ. ಆಲ್ಸೋ ವೆನ್ ಟೂರಿಸ್ಟ್ ಬಂದಾಗ ಅವ್ರಿಗೆ ಒನ್ ಪಾಯಿಂಟ್ ಟು ಅನದರ್ ಹೋಗಬೇಕಾದ್ರೆ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದ್ದರೆ, ವೆದರ್ ಇಟ್ ಬಿ ಲೈಕ್ ದ ಬಸ್ಸಸ್ ಸಿಸ್ಟಮು ಆರ್ ಐ ಥಿಂಕ್ ನನ್ನ ಪ್ರಕಾರ ಮೆಟ್ರೋ ಸಿಸ್ಟಮ್ ಮೇ ಬಿ ಡೆವಲಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫಾರ್ ಮೈಸೂರು ಸಿಟಿ. ಬಟ್ ಐ ವುಡ್ ಸೇಮ್ ಆ್ಯಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವರ್ಕೌಟ್ ಆಗಲ್ಲ. ಬಿಕಾಸ್ ನಿಮಗೆ ಗೊತ್ತು ಮೆಟ್ರೋ ಮಾಡಿಬಿಟ್ರೆ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗುತ್ತೆ ಆ್ಯಂಡ್ ದ್ಯಾಟ್ ವಿಲ್ ಬಿ ಅಟ್ಲೀಸ್ಟ್ ಲೋಕಲ್ಸ್ಗಂತೂ ಅನಾಯ ಆಗ್ಬಿಡುತ್ತೆ. ಸೊ ಐ ವುಡ್ ನಾಟ್ ರೆಕಮೆಂಡ್ ಆಟ್ ದಿಸ್ ಪಾಯಿಂಟು. ಮೇ ಬಿ ಫ್ಯೂಚರಲ್ಲಿ ಸಮ್ವೇರ್ ಡೌನ್ ದ ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಆ ಲೆವೆಲ್ ಟ್ರಾಫಿಕ್ ಜಾಸ್ತಿ ಆಗಿಲ್ಲ. ತುಂಬ ಜನ ಐ ಡೋಂಟ್ ನೋ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ರೆ ಟ್ರಾಫಿಕ್ ಜಾಸ್ತಿ ಆಗಿಬಿಡ್ತು ಅಂತೆಲ್ಲ ಪೋಸ್ಟ್ ಮಾಡ್ತಾ ಇದ್ದಾರೆ. ಆ ಲೆವೆಲ್ ಏನು ಜಾಸ್ತಿ ಆಗಿಲ್ಲ. ಸೊ ಅಟ್ ದಿಸ್ ಪಾಯಿಂಟು ಮೆಟ್ರೋ ಅವಶ್ಯಕತೆ ಇಲ್ಲ. ಬಟ್ ನನ್ನ ಒಪಿನಿಯಲ್ಲಿ ದ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ನನಗನ್ಸುತ್ತೆ ದ ಬಸ್ ಸಿಸ್ಟಮ್, ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಚೆನ್ನಾಗಿ ಮಾಡಬೇಕು. ರೋಡ್ಸು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ನನ್ನ ಪ್ರಕಾರ ಮೈಸೂರಲ್ಲಿರೋಷ್ಟು ವೈಡ್ ರೋಡ್ಸ್ ನಾನೆಲ್ಲೂ ನೋಡಿಲ್ಲ. ಬೆಂಗಳೂರಲ್ಲಿ ಎಷ್ಟು ನ್ಯಾರೋ ರೋಡ್ಸ್ ಇರುತ್ತೆ ಅಲ್ಲಿ, ಎಷ್ಟು ಟೂ ವೇ ರೋಡ್ಸ್ ಇರುತ್ತೆ ಬಟ್ ಎಲ್ಲ ನ್ಯಾರೋ ಇರುತ್ತೆ ಅಲ್ಲಿ. ಮೈಸೂರಲ್ಲಿ ರೋಡ್ಸ್ ಚೆನ್ನಾಗಿದೆ. ಬಟ್ ಓನ್ಲಿ ಥಿಂಗ್ ಇಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಆಗಬೇಕು. ನಂದು ಒಪಿನಿಯನ್ ಕೇಳೋದಾದರೆ ಬಸ್ ಸಿಸ್ಟಮ್ ಇದೆ ನೋಡಿ, ನಾನು ಆಲ್ರೆಡಿ ಅದ್ರ ಮೇಲೆ ವೀಡಿಯೋ ಮಾಡಿದ್ದೆ. ಆ ಥರ ಪ್ರಾಪರಾಗಿ ನಮಗೆ ಒಳ್ಳೆ ಲೈಕ್ ಮೊಬೈಲಲ್ಲೇ ನಿಮಗೆ ಆ್ಯಪಲ್ಲಿ ಬುಕ್ ಮಾಡೋ ಥರ ಒಳ್ಳೆ ನಿಮಗೆ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟು ಈಸಿಲಿ ಹೋಗೋ ಥರ ಒಳ್ಳೆ ಬಸ್ ಸಿಸ್ಟಮು, AC ಇರೋಂಥ ಬಸ್ ಸಿಸ್ಟಮ್ ಬಿಲ್ಡ್ ಮಾಡಿದ್ರೆ ಐ ಥಿಂಕ್ ಮೈಸೂರಲ್ಲಿ ಓವರ್ ಆಲ್ ಟ್ರಾಫಿಕ್ ಕಮ್ಮಿ ಆಗಿದೆ. ಫಸ್ಟ್ ಆಫ್ ಆಲ್ ನಾರ್ಮಲ್ ನಮ್ಮ ಥರ ಪಬ್ಲಿಕ್ಕು ಬಸ್ಸಸ್ ಯೂಸ್ ಮಾಡಬೇಕು, ಲೋಕಲ್ಸೂ ಬಸ್ಸಸ್ ಯೂಸ್ ಮಾಡಬೇಕು, ಟೂರಿಸ್ಟು ಬಸ್ಸಸ್ ಯೂಸ್ ಮಾಡಬೇಕು. ಆವಾಗ ಎನ್ಕರೇಜ್ಮೆಂಟ್ ಜಾಸ್ತಿ ಆಗುತ್ತೆ ಹೊರತು ನೀವು ರೋಡ್ಸ್ ಜಾಸ್ತಿ ಮಾಡಿಬಿಟ್ರೆ ಆಗಲ್ಲ ಅಂತ ನನ್ನ ಒಪಿನಿಯನು. ಬ್ಯಾಂಗ್ಳೂರು ತುಂಬ ಡಿಫ್ರೆಂಟ್ ಆಗಿದೆ. ಬ್ಯಾಂಗ್ಳೂರ್ದು ಐ ಥಿಂಕ್ ದ ಐಡಿಯಾ ಇಸ್ ಕರೆಕ್ಟು, ಮೆಟ್ರೋ ಸಿಸ್ಟಮ್ ಕರೆಕ್ಟು. ಬಟ್ ನನ್ನ ಒಪಿನಿಯನ್ ಅಗೇನ್ ಅಲ್ಲೂ ಕೆಲವು ಲೈಕ್ ಟನಲ್ ಪ್ರಾಜೆಕ್ಟ್ ಆ್ಯಂಡ್ ಆಲ್ ದೋಸ್ ಪ್ರಾಜೆಕ್ಟಲ್ಲಿ ಕಾರ್ಸ್ ಜಾಸ್ತಿ ಹೋಗಲಿ ಅಂತ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ ನಿಮಗೆ ಗೊತ್ತು, ಕಾರ್ ಮ್ಯಾನುಫ್ಯಾಕ್ಚರರ್ಗೆ. ಸೊ ಕಾರ್ ಮ್ಯಾನುಫ್ಯಾಕ್ಚರ್ ಹೇಗೆ ಬೆನಿಫಿಟ್ ಆಗುತ್ತೆ ಅಂದರೆ, ಓಕೆ ನನ್ನ ಕಾರ್ ಇದ್ಬಿಟ್ರೆ ನಾನು ಆರಾಮಾಗಿ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟು ಆನ್ ದಿಸ್ ಟನಲ್ ಆರಾಮಾಗಿ ಹೋಗ್ಬೋದು ಅಂದರೆ ಪೀಪಲ್ ವಿಲ್ ಬೈ ಮೋರ್ ಕಾರ್ಸು. ಸೊ ನನಗೆ ದ ಪ್ರಾಬ್ಲಮ್ ಏನು ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಅಂತ. ಐ ಆಮ್ ನಾಟ್ ಅಗೇನ್ಸ್ಟ್, ಅಗೇನ್ ನಾನು ಆಟೋಮೇಟಿವ್ ಕಂಟೆಂಟ್ ಕ್ರಿಯೇಟರು, ಕಂಪ್ಯಾರಿಸನ್ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಡಿಸ್ಕಷನ್ಸ್ ಮಾಡ್ತಾ ಇರ್ತೀನಿ, ಎಂಥೂಸಿಯಾಸ್ಟಿಕ್ ಪಾಯಿಂಟ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಕಾರ್ಸ್ ಆಗಿರಲಿ ಮೋಟರ್ ಸೈಕಲ್ ಬಗ್ಗೆ. ಬಟ್ ಡಸಂಟ್ ಮೀನ್ ದ್ಯಾಟ್ ನೀವು ಒಂದು ಪಾಯಿಂಟ್ ಅನದರ್ ಪಾಯಿಂಟ್ ನೀವು ತರಕಾರಿ ತೊಗೊಳಕ್ಕೆ ಹೋಗೋಕ್ಕೆ ಅವ್ರ ಆಫೀಸ್ಗೆ ಹೋಗೋಕ್ಕೆ ನೀವು ಕಾರ್ನೇ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ದೆರ್ ಈಸ್ ಅ ಬೆಟರ್ ಸೊಲ್ಯೂಷನ್ ಲೈಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಒಳ್ಳೆ ಕ್ವಾಲಿಟಿ ಟ್ರಾನ್ಸ್ಪೋರ್ಟು, ಕ್ವಾಲಿಟಿ ಇನ್ ದ ಸೆನ್ಸ್ ನಿಮಗೆ ಹೈ ಕ್ವಾಲಿಟಿ ಎಲ್ಲ ನಿಮಗೆ ಏನೋ ಎಲ್ಲ ಕಡೆ ಮೇಲ್ಗಡೆ ಎಲ್ಲ ಲೈಟು ಫ್ಲ್ಯಾಶ್ ಆಗೋ ಥರ ಅಂತಲ್ಲ, ಬೇಸಿಕ್ ಸಿಂಪಲ್ ಕ್ಲೆನ್ಲಿನೆಸ್ಸು, ಸಿಂಪಲ್ ಆಗಿದೆ, ಈಸಿ ಲೈಕ್ ಮೆಥಡ್ಸ್ ಟು ರೈಡ್ ಲೈಕ್ ಆ್ಯಪು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಲೈಕ್ ಮೆಟ್ರೋದಲ್ಲಿದೆ ನೋಡಿ ಕಾರ್ಡ್ ಸಿಸ್ಟಮ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇದ್ದರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಆ ಥರ ಸಿಸ್ಟಮ್ ಮಾಡಿದ್ರೆ ಸಾಕು. ಸೊ ದ ಥಿಂಗ್ ಇಸ್ ವಾಟ್ ನನ್ನ ಪ್ರಕಾರ ದ ಬ್ಯೂರೋಕ್ರಾಟ್ಸು, ಪೊಲಿಟಿಷಿಯನ್ಸು ಆರ್ ಆಲ್ ದೀಸ್ ಪೀಪಲ್ಸ್ಗೆ ಏನು ಅರ್ಥ ಮಾಡ್ಕೋಬೇಕಂದ್ರೆ ಐ ಥಿಂಕ್ ಸ್ವಲ್ಪ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾನು ಪ್ರಯಾರಿಟಿಯಲ್ಲಿ ಇಡಬೇಕು ಅಂತ ನನ್ನ ಒಪಿನಿಯನು. ಆ್ಯಂಡ್ ಐ ಥಿಂಕ್ ಅದು ಅವರು ಇಷ್ಟಪಟ್ಬಿಟ್ಟು ಇಡಲ್ಲ, ಅವ್ರಿಗೂ ಆಬ್ವಿಯಸ್ಲಿ ಏನೂ ಇಲ್ಲ, ಅವ್ರಿಗೆ ಜನರು ಏನು ಕೇಳ್ತಾರೆ ಹಂಗೆ ಮಾಡ್ತಾರೆ. ಸೊ ನೀವು ಸ್ವಲ್ಪ ವಾಯ್ಸಸ್ ರೈಸ್ ಮಾಡಬೇಕಾಗುತ್ತೆ. ಅಂದರೆ ಇನ್ ದ ಸೆನ್ಸ್ ಲೈಕ್ ವಾಯ್ಸಸ್ ರೈಸ್ ಮಾಡೋದಂದರೆ ಆ್ಯಕ್ಟಿವಿಸಮ್ ಅಂತಲ್ಲ, ಡಿಸ್ಕಷನ್ಸ್ ಮಾಡಬೇಕಾಗುತ್ತೆ. ಈ ಥರ ಲೈಕ್ ನಿಮಗೆ ಈ ಥರ ರೋಡ್ಸ್ ಬೇಕು, ಈ ಥರ ಬೇಕು, ನಿಮ್ಮ ಸಿಟಿಯಲ್ಲಿ ನಿಮ್ಮ ಪ್ಲೇಸಲ್ಲಿ ಯಾವ ಥರ ಬೇಕು ಅಂತ ಡಿಸ್ಕಷನ್ ಮಾಡಿದ್ರೆ ಚೆನ್ನಾಗುತ್ತೆ. ಸೊ ಓವರ್ ಆಲ್ ಸಿಟಿ ಪ್ಲ್ಯಾನಿಂಗ್, ಒಂದು ಪ್ರಾಪರ್ ಸಿಟಿ ಪ್ಲ್ಯಾನ್ ಅಂದರೆ ಏನು ಅಂದರೆ, ಎಕ್ಸಾಂಪಲ್ ಕೊಡ್ತೀನಿ, ನಾನು ಮೈಸೂರು ಸಿಟಿ ಎಕ್ಸಾಂಪಲಿಂದ ಹೇಳ್ತಾ ಇದ್ದೀನಿ. ಮೈಸೂರು ಸಿಟಿ ಒಂದು
ಹೆರಿಟೇಜ್ ಸಿಟಿ. ಸೊ ಹೆರಿಟೇಜ್ ಸಿಟಿಯಲ್ಲಿ ನನಗನ್ಸೋ ಪ್ರಕಾರ ನಾವು ನಮ್ಮದು ಕಾರ್ಸ್ ಆಗಿರಲಿ ಮೋಟರ್ ಸೈಕಲ್ಸ್ ಆಗಿರಲಿ ಅನ್ನೆಸೆಸರಿಲಿ ಆಚೆ ತೆಗೆದೇ ಇರೋ ಥರ ನೋಡ್ಕೊಳ್ಳೋದು ಈಸ್ ವಾಟ್ ಸಿಟಿ ಪ್ಲ್ಯಾನ್ ಮಾಡಬೇಕು. ಸೊ ಆ ಥರ ಮಾಡಬೇಕು ಅಂದರೆ ನೀವು ರೋಡ್ಸ್ ದೊಡ್ಡದು ಮಾಡಿಬಿಟ್ಟು ಫ್ಲೈಓವರ್ ಮಾಡಿಬಿಟ್ಟು ಏನೋ ಸಾಲ್ವ್ ಮಾಡಲ್ಲ. ಸೊ ಒಂದು ಪ್ಲೇಸ್ ಒಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂದರೆ ಜನರ ಮೈಂಡಲ್ಲಿ ಫಸ್ಟ್ ಫ್ಲ್ಯಾಶ್ ಆಗಬೇಕು, ಓಕೆ ನಾನು ಇಲ್ಲಿ ತೊಗೊಂಡೋಗಿ ಹೋಗೋಕ್ಕಾಗಲ್ಲ ಅಂದರೆ ಲೆಟ್ ಮಿ ಗೋ ಇನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಅವ್ರ ಮೈಂಡಿಗೆ ಬರಬೇಕು. ನಾಟ್ ನಾನು ನಂದೇ ಕಾರ್ ತೊಗೊಂಡು ಇದು ರೋಡ್ ಸ್ವಲ್ಪ ವೈಡ್ ಆಗಿದೆ ಸೊ ಪರವಾಗಿಲ್ಲ ಎತ್ಕೊಂಡು ಹೋಗ್ಬೋದು ಅಂತ ಎತ್ಕೊಂಡು ಹೋಗ್ಬಾರ್ದವರು. ದೇರ್ ವಿಲ್ ಬಿ ಅ ಪಾಯಿಂಟ್ ವೇರ್ ಅಲ್ಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ ನಿಮಗೆ, ನಿಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಅಲ್ಲಿ ಹೋದರೆ ಕಷ್ಟ ಆಗುತ್ತೆ ಅಂತ ಅರ್ಥ ಆಗಲೇಬೇಕು ಅವರು. ಸೊ ಅವ್ರು ಏನು ಮಾಡಬೇಕು, ಅವಾಯ್ಡ್ ಮಾಡಬೇಕು ಆ್ಯಂಡ್ ಗೋ ಇನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಸೊ ನಿಮ್ಮದು ಕೆಲಸ ಇರೋದು ಬೆಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವ ಥರ ಬಿಲ್ಡ್ ಮಾಡಬೇಕು ಇನ್ ಮೈಸೂರು ಸಿಟಿ. ಬಿಕಾಸ್ ಹೆರಿಟೇಜ್ ಸಿಟಿ ನೀವು ರೋಡ್ ವೈಡ್ ಅಪ್ ಮಾಡಿಬಿಟ್ರೆ ಸಿಟಿದು ಚಾರ್ಮೆ ಹೊರಗೋಗ್ಬಿಡುತ್ತೆ, ಓಕೆನಾ, ಅವ್ರು ಈ ಫ್ಲೈಓವರ್ಸ್ ಮಾಡಿದೆ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವುದು ಬೆಸ್ಟ್ ಅಂತ ನೋಡಿ. ಸೊ ಐದರ್ ಮೆಟ್ರೋ ಇರುತ್ತೆ ಆರ್ ನಿಮ್ಮದು ಸಿಟಿ ಬಸ್ ಸಿಸ್ಟಮು. ಸೊ ಎರಡರಲ್ಲಿ ಒಂದು ಚೂಸ್ ಮಾಡಿ. ನಂದು ಒಪಿನಿಯನಲ್ಲಿ ಮೆಟ್ರೋ ಸ್ವಲ್ಪ ಐ ವುಡ್ ಸೇ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ರೈಟ್ ನಾವು. ಮೇ ಬಿ ಒಂದು ಸ್ವಲ್ಪ ವರ್ಷ ಆದಮೇಲೆ 5 years ಆದಮೇಲೆ ಪ್ಲ್ಯಾನ್ ಮಾಡ್ಬೋದು. ನಾವು ಸಿಟಿ ಬಸ್ ಟ್ರಾನ್ಸ್ಪೋರ್ಟ್ನ ತುಂಬ ಇಂಪ್ರೂವ್ ಮಾಡ್ಬೋದು. ನಿಮಗೆ ಔಟರ್ ಎಲ್ಲೆಲ್ಲಿ ಸ್ಪಾಟ್ಸ್ ಇದೆ ವೇರ್ ನಿಮಗೆ ಕಂಜೆಷನ್ ಜಾಸ್ತಿ ಆಗುತ್ತೆ, ಲೈಕ್ ಐ ಥಿಂಕ್ ದ ಮಣಿಪಾಲ್ ಸೆಂಟರ್ ನೋಡಿ, ಅಲ್ಲಿ ಕಂಜೆಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಈವನ್ ದ KRS ರೋಡು, ಅಲ್ಲಿ ಒಂದೇ ಒಂದು ರೋಡ್ ಇರೋದು ಟು ಗೋ ಟು ದ KRS. ಸೊ ಅದು ಒಂಥರ ಸ್ವಲ್ಪ ಜಾಮ್ ಆಗುತ್ತೆ, ಒಂಥರ ಚೋಕ್ ಹೋಲ್ಡ್ ಅಂತ ಹೇಳ್ಬೋದು. ಸೊ ಅಲ್ಲಿ ನೀವು ಸ್ವಲ್ಪ ಮೇ ಬಿ ಫ್ಲೈಓವರ್ ಮಾಡಿ. ಎಲ್ಲೆಲ್ಲಿ ದ ಔಟರ್ ಎಂಟ್ರಿ ಪಾಯಿಂಟ್ಸ್ ಇದೆ ಮೈಸೂರಿಗೆ, ಸೊ ಅಲ್ಲಿ ಫ್ಲೈಓವರ್ಸ್ ಮಾಡಿ. ಒಳಗಡೆ ಮಾಡೋ ಅವಶ್ಯಕತೆ ಇಲ್ಲ. ಒಳಗಡೆ ನಿಮಗೆ ಒಳ್ಳೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಟ್ರಾಫಿಕ್ ಜಾಸ್ತಿ ಆದರೆ ಜಾಸ್ತಿ ಆಗಲಿ, ಏನೂ ಮಾಡೋಕ್ಕಾಗಲ್ಲ. ಪ್ರೈವೇಟ್ ವೆಹಿಕಲ್ಸ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಆಗಲ್ಲ ಅಷ್ಟೇ. ಫ್ಯೂಚರಲ್ಲಿ ನಿಮಗೆ ಜಾಸ್ತಿ ಟ್ರಾಫಿಕ್ ಆದರೆ ಮೇಕ್ ಶೋರ್ ನಿಮಗೆ ಒಳ್ಳೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ. ಅವಾಗ ಜನ ಏನು ಅಂದರೆ ಫೋರ್ಸ್ಫುಲಿ ದೇ ಹ್ಯಾವ್ ಟು ಗೋ ಆನ್ ಅ ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಸೊ ದ್ಯಾಟ್ ವುಡ್ ಬಿ ದ ರೈಟ್ ಡಿಸಿಷನ್. ಆ್ಯಂಡ್ ಅದಕ್ಕೋಸ್ಕರ ಇವಾಗಲಿಂದ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಏನು ಬೆಟರ್ ಫೆಸಿಲಿಟಿ ಬೇಕು ಅದನ್ನು ಡಿಮಾಂಡ್ ಮಾಡಿ. ಆ್ಯಂಡ್ ಆಲ್ಸೋ ಮೈಸೂರಲ್ಲಿ ಐ ಥಿಂಕ್ ಸೈಕಲ್ಸಲ್ಲೂ ಹೋಗ್ಬೋದು. ನಿಮ್ಗೆ ಇವಾಗ ಎಲೆಕ್ಟ್ರಿಕ್ ಸೈಕಲ್ ನನ್ನ ಒಪಿನಿಯನ್ಲಿ ಮೈಸೂರಲ್ಲಂತೂ ನಿಮ್ಮ ಹತ್ರ ಜಸ್ಟ್ ನಿಮ್ಮ ಫ್ರೆಂಡ್ನ ವಿಸಿಟ್ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಅಂದರೆ ಎಲೆಕ್ಟ್ರಿಕ್ ಸೈಕಲಲ್ಲಿ ಆರಾಮಾಗಿ ಹೋಗ್ಬೋದು. ಸೈಕಲ್ ಲೇನ್ಸ್ನ ಐ ಡೋಂಟ್ ನೋ ಒಂದು ಪಾಯಿಂಟಲ್ಲಿ ಮಾಡೋ ಪ್ಲ್ಯಾನ್ ಇತ್ತು, ಬಟ್ ಆಮೇಲೆ ಅದೇನೋ ಸ್ಟಾಪ್ ಮಾಡಿಬಿಟ್ರು ಅವರು. ಸೊ ದ್ಯಾಟ್ ಈಸ್ ವೆರಿ ಸ್ಟ್ರೇಂಜು. ಬಟ್ ಅದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಬಟ್ ಅಗೇನ್ ಇಟ್ಸ್ ಲಿಟಲ್ ಬಿಟ್ ನನ್ನ ಪ್ರಕಾರ ಇಂಡಿಯಾದಲ್ಲಿ ಸ್ವಲ್ಪ ಗಿಮಿಕಿ ಅನಿಸ್ಬೋದು. ಸೊ ಆ್ಯಸ್ ಆಫ್ ನೋ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೈಸೂರಲ್ಲಿ ಇಸ್ ಬೆಟರು. ಬೆಂಗಳೂರು ಕಡೆ ಬರೋದಾದರೆ ಐ ಥಿಂಕ್ ಬೆಂಗಳೂರು ಐ ಡೋಂಟ್ ನೋ ವಾಟ್ ಹೌ ಟು ಸಾಲ್ವ್ ಇಟ್ಟು. ಬಟ್ ನನ್ನ ಪ್ರಕಾರ ಬೆಂಗಳೂರನ್ನ ಸ್ವಲ್ಪ ಕ್ಲೀನಾಗಿ ಇಡಬೇಕು ಸಿಟಿನ. ಎಸ್ ಕ್ಲೀನ್ಲಿನೆಸ್ ಆಲ್ಸೋನು ತುಂಬ ಇಂಪಾರ್ಟೆಂಟು. ಐ ಮೀನ್ ಮೈಸೂರು ಎಸ್ಪೆಷಲಿ ನನಗೆ ಬೇಜಾರಾಗ್ತಾ ಇದೆ. ಮೈಸೂರು ನಂಬರ್ 1 ಇತ್ತು, ಇವಾಗ ಸಖತ್ ಬೇಜಾರಾಗುತ್ತೆ, ಎಸ್ಪೆಷಲಿ ನಾನು ಮೈಸೂರನ್ನು ಆಗ್ಬಿಟ್ಟು. ಬಟ್ ಅಟ್ಲೀಸ್ಟ್ ಬೆಂಗಳೂರು ಅಂತೂ ಬಿಟ್ಟು ನೆಕ್ಸ್ಟ್ ಲೆವೆಲ್ ಗಲೀಜಾಗಿದೆ. ಸೊ ಅದನ್ನು ತುಂಬ ಕ್ಲೀನಪ್ ಮಾಡಬೇಕು. ಸಿಟಿ ಕ್ಲೀನಪ್ ಮಾಡಿದ್ರೆ ಸಿಟಿ ಕ್ಲೀನ್ ಆಗುತ್ತೆ. ಫುಟ್ಪಾತ್ಸಲ್ಲಿ ಜನ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಐ ಥಿಂಕ್ ಸ್ವಲ್ಪ ಅಲ್ಲಿ ಅಗೇನ್ ತುಂಬ ಕ್ಲೆವರ್ ಪ್ಲಾನಿಂಗ್ ಬೇಕು. ಬಟ್ ಅಲ್ಲಿ ಮೆಟ್ರೋ ಸಿಟಿ ಅಲ್ವಾ, ನೀವು ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಲ್ಲಿ. ಬಟ್ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವ ಥರ ಚೆನ್ನಾಗಿ ಮಾಡಬೇಕು. ಪ್ರೈವೇಟ್ ವೆಹಿಕಲ್ಸ್ಗೆ ನೀವು ಅಗೇನ್ ಅನ್ನೆಸೆಸರಿ ರಿಸ್ಟ್ರಿಕ್ಷನ್ನು, ಬರೀ ಕಾರಲ್ಲಿ ಹೋಗ್ಬೇಕಾದ್ರೆ ಇಬ್ಬರು ಇರಬೇಕು ಹಿಂದ್ಗಡೆ ಎಲ್ಲ. ಫಾರ್ ಮೀ ಇಟ್ ಈಸ್ ಅ ಲಿಟಲ್ ಬಿಟ್ ಗಿಮಿಕಿ. ಬಿಕಾಸ್ ಹಂಗಾದ್ರೆ ನೀವು ಕ್ಯಾಬ್ ಓನರ್ಸ್ ಏನು ಮಾಡ್ತೀರಾ, ಕ್ಯಾಬ್ ಓನರು ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ. ಸೊ ಅವ್ರು ಹೋಗ್ಬೋದಾ. ಸೊ ಐ ಥಿಂಕ್ ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಬೇಕು. ನನ್ನ ಪ್ರಕಾರ AI ಟೆಕ್ನಾಲಜಿನ ಚೆನ್ನಾಗಿ ಯೂಸ್ ಮಾಡ್ಬೋದು. ಲೈಕ್ ದ ಟ್ರಾನ್ಸ್ಪೋರ್ಟಲ್ಲಿ AIನ ಯೂಸ್ ಮಾಡ್ಬೋದು. ಆ್ಯಂಡ್ ಯಾವ ಥರ ಟ್ರಾಫಿಕ್ ಬರ್ತಾ ಇದೆ ಅಲ್ಲಿ ತುಂಬಾ ನಿಮಗೆ ಡಿಜಿಟಲ್ ಟೆಕ್ನಾಲಜಿ ಜಾಸ್ತಿ ಯೂಸ್ ಮಾಡಬೇಕು. ಇನ್ ಬ್ಯಾಂಗ್ಳೂರಲ್ಲಿ ಹೆವಿ ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಪ್ರಾಪರ್ ಅನಾಲಿಸಿಸ್ ಮಾಡಿ, ಡಿಜಿಟಲ್ ಅನಾಲಿಸಿಸ್ ಮಾಡಿ, ಡೇಟಾ ಅನಾಲಿಸಿಸ್ ಮಾಡಿಬಿಟ್ಟು ಯಾವ ಥರ ಡೇಟಾ ಇದೆ ಆ್ಯಂಡ್ ಬೇಸ್ಡ್ ಆನ್ ಎವಿಡೆನ್ಸು, ಬೇಸ್ಡ್ ಆನ್ ಆಲ್ ದ ರಿಸರ್ಚ್ ಆ್ಯಂಡ್ ಬೇಸ್ಡ್ ಆನ್ ಸಿವಿಲ್ ಇಂಜಿನಿಯರ್ಸ್ ಒಪಿನಿಯನ್. ಹಾಗೆ ನಂತರ ಪರ್ಸನಲ್ಲಿ ಒಪಿನಿಯನ್ ಕೊಡೋಕ್ಕಾಗಲ್ಲ. ಪ್ರಾಪರ್ ಸಿವಿಲ್ ಇಂಜಿನಿಯರ್ಸ್ ಒಪಿನಿಯನ್ ಕೊಟ್ಟು ಎಲ್ಲರಿಗೂ ಸೂಟ್ ಆಗೋ ಥರ, ಬರೀ ಕಾರ್ ಓನರ್ಸ್ಗೆ ಮಾತ್ರ ಸೂಟ್ ಆಗೋ ಥರ ಮಾಡಬೇಡಿ. ಬೈಕ್ ಆಗಿರಲಿ, ಸೈಕಲ್ ಆಗಿರಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರಲಿ, ಎಲ್ಲರಿಗೂ ಸೂಟ್ ಆಗೋ ಥರ ಸಿಸ್ಟಮ್ ಯಾವುದಿದೆ ಅವ್ರು ಯಾವ ಪ್ಲೇಸಸಲ್ಲಿ ಹೋಗೋಕ್ಕಾಗಲ್ಲ ಜನ, ಪೀಪಲ್ ಶುಡ್ ಚೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಅದನ್ನೆಲ್ಲ ಡಿಸೈಡ್ ಮಾಡಿ ಆ ಥರ ಸಿಸ್ಟಮ್ ಬಿಲ್ಡ್ ಮಾಡಬೇಕಾಗುತ್ತೆ. ಸೊ ಅದು ಕಾಂಪ್ಲಿಕೇಟೆಡ್ ಇದೆ. ಮೆಟ್ರೋ ಸಿಟಿ ಇಟ್ಸ್ ಡೆಫಿನೆಟ್ಲಿ ಕಾಂಪ್ಲಿಕೇಟೆಡ್, ಅಷ್ಟು ಈಸಿ ಇರಲ್ಲ. ಬಟ್ ಫಸ್ಟ್ ಕ್ಲೀನರ್ ಸಿಟಿ ಮಾಡಿ, ರೋಡ್ಸ್ ಫಸ್ಟು ಇರೋ ಪ್ರಾಪರ್ ರೋಡ್ಸ್ನ ಬಿಲ್ಡ್ ಮಾಡಿ. ರೋಡ್ಸ್ ಕೆಟ್ಟೋಗ್ಬಿಟ್ಟಿದೆ ಅಲ್ಲಿ. ಸೊ ಫಸ್ಟು ರೋಡ್ಸ್ನ ಚೆನ್ನಾಗಿ ಮಾಡಿ. ಪ್ರಾಪರ್ ರೋಡ್ಸ್ ಮಾಡಿಬಿಟ್ರೆ ಎಲ್ಲ ಫಾಸ್ಟ್ ಆಗೋಗುತ್ತೆ. ಇಟ್ ವಿಲ್ ಬಿ ವೆರಿ ಸ್ಮೂತು. ದಟ್ ಇಸ್ ದ ಫಸ್ಟ್ ಬೇಸಿಕ್ಸಲ್ಲಿ ಇಂಪ್ರೂವ್ ಮಾಡಿ. ಒಂದು ಪ್ರಾಪರ್ ರೋಡ್ಸ್ ಮಾಡಬೇಕು, ಕ್ಲೀನ್ಲಿನೆಸ್ ಇಂಪ್ರೂವ್ ಮಾಡಬೇಕು. ಆ್ಯಂಡ್ ಮೇ ಬಿ ಅದಾದಮೇಲೆ ನೀವು ಚೋಕ್ ಹೋಲ್ಡ್ಸ್ನ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ ನೋಡಿ. ಎಲ್ಲೆಲ್ಲಿ ಚೋಕ್ ಹೋಲ್ಡ್ ಇದೆ ಅಲ್ಲಿ ಫ್ಲೈಓವರ್ಸ್ ಮಾಡೋದು, ಅಲ್ಲಿ ಸ್ವಲ್ಪ ಫಾಸ್ಟ್ ಲೇನ್ ಮಾಡೋದು, ಒನ್ ವೇಸ್ ಮಾಡೋದು, ಆ್ಯಂಡ್ ಆಲ್ ದೋಸ್ ಥಿಂಗ್ಸು ನೀವು ಅಲ್ಲಿ ಮಾಡ್ಬೋದು. ಸೊ ದ್ಯಾಟ್ ಈಸ್ ಹೌ ನೀವೊಂದು ಸಿಟಿನ ಪ್ಲ್ಯಾನ್ ಮಾಡಬೇಕು. ಸೊ ಎನಿವೆ, ಸೊ ವೀಡಿಯೋ ಲಾಂಗ್ ಆಯಿತು. ಸೊ ಎನಿವೆ ಲಾಸ್ಟ್ ವೀಡಿಯೋ ಎಲ್ಲ ಸ್ವಲ್ಪ ಲಾಂಗ್ ಆಗಿರಲಿ ಅಂತ ನಾನು ಮಾಡಿದೆ. ಸೊ ಹೋಪ್ಫುಲಿ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ಇಯರು ಡೆಫಿನೆಟ್ಲಿ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಟು ಕಮ್ಮು. ಹೋಪ್ಫುಲಿ ಈ ಇಯರ್ ತುಂಬ ಚೆನ್ನಾಗಿ ನಡೀತು. ಹೋಪ್ಫುಲಿ ನೆಕ್ಸ್ಟ್ ಇಯರು ಚೆನ್ನಾಗಿರುತ್ತೆ. ಸೊ ನಿಮ್ಮ ಆಶೀರ್ವಾದದಿಂದ. ಸೊ ಥ್ಯಾಂಕ್ ಯು ವೆರಿ ಮಚ್ಚು. ಸೊ ನಿಮ್ಮದು ಅಭಿಪ್ರಾಯ ಏನಿದೆ ಈ ವಿಡಿಯೋ ಬಗ್ಗೆನೋ, ಈ ಟಾಪಿಕ್ ಬಗ್ಗೆನೋ ಅದನ್ನು ಎಕ್ಸ್ಪ್ರೆಸ್ ಮಾಡಿ. ಹಾಗೂ ನಿಮಗೆ ಇನ್ ಜನರಲ್ ನನ್ನ ಚಾನಲ್ ಇಷ್ಟ ಆಗಿದೆ, ಅವ್ರು ನನ್ನ ವೀಡಿಯೋಸ್ ಮಾಡೋದು ಇಷ್ಟ ಆಗಿದೆ ಅಂದರೆ ಡೆಫಿನೆಟ್ಲಿ ಒಂದು ಲಾಸ್ಟ್ ಇಯರ್ ವೀಡಿಯೋ ಲೈಕ್ ಮಾಡಿಬಿಡಿ, ಶೇರ್ ಮಾಡಿಬಿಡಿ. ಹಾಗೂ ಡೆಫಿನೆಟ್ಲಿ ನನ್ನ ಚಾನಲ್ ರಾಯಲ್ ವಾಯ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಫಾರ್ ಈ ಥರ ವೀಡಿಯೋಸು ಒಂದು ಸ್ವಲ್ಪ ಬರ್ತಾ ಇರುತ್ತೆ. ಆ್ಯಂಡ್ ಯೂಶಲಿ ನಂದು ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್ ಮೇಲೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್.